जय श्री ओम सिद्धेभ्यः नमो अरिहन्ताणं नमो सिद्धाणं नमो आयुर्याणं नमो वज्रायाणं नमो लोये सर्वसाहम् ओंकारं बिन्दुसंयुक्तं नित्यं ध्यायन्ति योगिनः शिव ओंकारं नमः अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितनोदुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम् श्रीमत्परमगम्भीरं साध्वादामोघलाञ्छनं जीयात्रैलोक्यनाथस्य शासनं जिनशासनम् ನಮ್ಮ ದೈನಂದಿನ ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ಚರ್ಚೆ ಪಂಚಪರಮೇಷ್ಠಿಗಳನ್ನು ಆಧರಿಸಿ ನಡೀತಾ ಇದೆ. ಪಂಚಪರಮೇಷ್ಠಿಗಳ ಆಧಾರದ ಹಿನ್ನೆಲೆಯನ್ನು ಇಟ್ಟುಕೊಂಡು ಅವರ ಯಾವ ಸ್ವರೂಪ ಇದೆ ಆ ಸ್ವರೂಪ ವಿಚಾರವನ್ನು ನಾವು ಮಾಡ್ತಾ ಇದ್ದೇವೆ. ಪಂಚಪರಮೇಷ್ಠಿಗಳ ಸ್ವರೂಪ ವರ್ಣನೆ ಮಾಡುವಂತಹ ಯಾವ ಪ್ರಯೋಜನ ಇದೆ ಅದು ಬಹಳ ದೊಡ್ಡದಿದೆ. ನಿಜವಾಗಿ ಪಂಚಪರಮೇಷ್ಠಿಗಳ ನಿಮಿತ್ತದಿಂದ ನಮಗೆ ಆತ್ಮಧ್ಯಾನ ಮೋಕ್ಷ ಮಾರ್ಗ ಪಡೆಯೋದು ಬಹಳ ಸುಲಭ ಆಗುತ್ತೆ. ಪಂಚಪರಮೇಷ್ಠಿಗಳ ಒಂದು ಆಧಾರವನ್ನು ನಾವು ಹೊಂದದೇ ಹೋದರೆ ಈ ಭವಸಾಗರವನ್ನು ಪಾರು ಮಾಡೋದು ಅಸಂಭವ ಇದೆ. ಹಾಗಾಗಿ ಮೋಕ್ಷ ಮಾರ್ಗದ ದಾರಿಯಲ್ಲಿ ಪಂಚಪರಮೇಷ್ಠಿಗಳ ಭೂಮಿಕೆ ಬಹಳ ದೊಡ್ಡದಿದೆ. ಪ್ರತಿಯೊಬ್ಬ ಮೋಕ್ಷ ಮಾರ್ಗಿ ಜೀವನಿಗೆ ಈ ಪಂಚಪರಮೇಷ್ಠಿಗಳೇ ವಾಸ್ತವಿಕವಾಗಿ ಶರಣರಿದ್ದಾರೆ. ಪಂಚಪರಮೇಷ್ಠಿಗಳ ಮೂಲಕವೇ ಈ ಜೀವ ಮೋಕ್ಷ ಮಾರ್ಗದ ದಾರಿಯನ್ನು ತಿಳಿದು ಅದರ ಜೊತೆಗೆ ಯಾವ ವ್ಯವಹಾರ ಮತ್ತು ನಿಶ್ಚಯ ರೂಪ ಮೋಕ್ಷ ಮಾರ್ಗ ಇದೆ ಆ ಮೋಕ್ಷ ಮಾರ್ಗವನ್ನು ಕೂಡ ಈ ಪರಮೇಷ್ಠಿಗಳ ಆಧಾರದಿಂದನೇ ಪಡೀಲಿಕ್ಕೆ ಸಾಧ್ಯ ಇದೆ. ಆದರೆ ದುರದೃಷ್ಟವಾದ ಸಂಗತಿ ಅಥವಾ ಆಶ್ಚರ್ಯವಾದ ಸಂಗತಿ ಏನಿದೆ ಅಂತ ಹೇಳಿದ್ರೆ, ತನ್ನನ್ನು ತಾನು ಮೋಕ್ಷ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ ಅಂತ ಹೇಳುವಂತಹ ಜೀವಿಗಳು ಕೂಡ ಪಂಚಪರಮೇಷ್ಠಿಗಳ ಯಥಾರ್ಥ ಸ್ವರೂಪವನ್ನು ತಿಳಿದೇನೆ ಇಲ್ಲಿ ಮೋಕ್ಷ ಮಾರ್ಗದಲ್ಲಿ ಪ್ರವೃತ್ತರಾಗುತ್ತಾ ಇರೋದನ್ನ ನಾವು ನೋಡ್ತೇವೆ. ಅಂತಹ ಮೋಕ್ಷ ಮಾರ್ಗಿ ಜೀವ ಅದು ಮೋಕ್ಷ ಮಾರ್ಗ ಅಲ್ಲ, ಮೋಕ್ಷ ಮಾರ್ಗದ ಆಭಾಸ ಮಾತ್ರ ಇದೆ. ಅಲ್ಲಿ ಮೋಕ್ಷ ಮಾರ್ಗ ಎಲ್ಲಿದೆ? ನಿಜವಾದ ದೇವಶಾಸ್ತ್ರ ಗುರುಗಳ ಪಂಚಪರಮೇಷ್ಠಿಗಳ ಸ್ವರೂಪ ನಿರ್ಣಯ ಆಗದೆ ಮೋಕ್ಷ ಮಾರ್ಗ ಪ್ರಾರಂಭವೇ ಆಗೋದಿಲ್ಲ. ಹಾಗಾಗಿ ಮೋಕ್ಷ ಮಾರ್ಗದ ಪ್ರಾರಂಭ ಪಂಚಪರಮೇಷ್ಠಿಗಳಿಂದ ಆಗುತ್ತೆ. ಹಾಗಾಗಿ ಅವರ ಒಂದು ಸ್ವರೂಪವನ್ನು ತಿಳಿಯೋದು ಬಹಳ ಅವಶ್ಯಕ ಇದೆ. ನಾವು ಮೊದಲನೇ ಹಂತದಲ್ಲಿ ನಮೋಕಾರ ಮಂತ್ರದಲ್ಲಿ ಪಂಚಪರಮೇಷ್ಠಿಗಳ ಸ್ವರೂಪವನ್ನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಪುನಃ ನಾವು ಈಗ ಪಂಚಪರಮೇಷ್ಠಿಗಳ ಮತ್ತಷ್ಟು ವಿಸ್ತೃತ ಸ್ವರೂಪವನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಇದಾದ್ಮೇಲೆ ಇನ್ನೊಂದು ಸಲ ನಾವು ಪಂಚಪರಮೇಷ್ಠಿಗಳ ಚರ್ಚೆ ಮುಂದಿನ ಸಮಯದಲ್ಲಿ ಮಾಡೋದಿದೆ. ಬಹುತೇಕವಾಗಿ ಇನ್ನೂ ಒಂದು ತಿಂಗಳಾಗ್ಬೋದು. ಆವಾಗ ಪಂಚಪರಮೇಷ್ಠಿಗಳ ಮತ್ತಷ್ಟು ವಿಶೇಷ ಸ್ವರೂಪವನ್ನ ನಾವು ಚರ್ಚೆ ಮಾಡೋದಿದೆ. ಈಗ ನಾವು ಯಾವ ಅರ್ಹಂತ ಸಿದ್ಧ ಆಚಾರ್ಯ ಉಪಾಧ್ಯಾಯ ಸಾಧು ಪರಮೇಷ್ಠಿಗಳಲ್ಲಿ
ಅರ್ಹಂತ ಸಿದ್ಧರ ವರ್ಣನೆಯನ್ನ ನೋಡಿದ್ದೇವೆ. ಅದಾದ್ಮೇಲೆ ಆಚಾರ್ಯ ಉಪಾಧ್ಯಾಯ ಸಾಧು ಪರಮೇಷ್ಠಿಗಳ ಚರ್ಚೆಯನ್ನ ನಾವು ಮಾಡ್ತಾ ಇದ್ದೇವೆ. ಆಚಾರ್ಯ ಉಪಾಧ್ಯಾಯ ಸಾಧು ಪರಮೇಷ್ಠಿಗಳ ಚರ್ಚೆಯಲ್ಲಿ ಮುಖ್ಯವಾದ ಕೆಲವು ಸಂಗತಿಗಳನ್ನ ನಾವು ನೋಡಿದ್ವಿ. ಅದರಲ್ಲಿ ಯಾವ ಮುನಿಧರ್ಮ ಇದೆ, ಆ ಮುನಿಧರ್ಮ ಕಾಲಾತೀತ ಇದೆ, ಅಂದ್ರೆ ದ್ರವ್ಯಕ್ಷೇತ್ರ ಕಾಲಭಾವಕ್ಕೆ ಅತೀತವಾಗಿ ವಾಸ್ತವಿಕವಾಗಿ ಮುನಿಧರ್ಮ ಇರುತ್ತೆ. ಮುನಿಧರ್ಮ ಮಾತ್ರವಲ್ಲ, ಧರ್ಮದ ಸ್ವರೂಪವೇ ಯಾವ ಕಾಲ ದ್ರವ್ಯಕ್ಷೇತ್ರ ಕಾಲಭಾವದ ಇದೆ ಅದಕ್ಕಿಂತ ಅತ್ಯಂತ ಪರೆಯಾದದ್ದು, ಅಂದ್ರೆ अतीतवादದ್ದು. इसका मतलब द्रव्य क्षेत्र काल भाव की जो मर्यादा है वो धर्म के लिए नहीं है. ಧರ್ಮಕ್ಕೋಸ್ಕರ ದ್ರವ್ಯ ಕ್ಷೇತ್ರ ಕಾಲ ಭಾವದ ಮರ್ಯಾದೆ ಇಲ್ಲ. ಧರ್ಮಕ್ಕೋಸ್ಕರ ಯಾಕಿಲ್ಲ? ಯಾಕಂದ್ರೆ ಧರ್ಮ ಅನಾದಿ ಅನಂತ ವಸ್ತುವಿನ ಸ್ವಭಾವ ಇದೆ, ಮತ್ತು ವಸ್ತುವಿನ ಸ್ವಭಾವ ಯಾವ ಈ ಕಾಲಗಳಿದೆ ಈ ಕಾಲಗಳಿಗೆ ಅನುಸಾರವಾಗಿ ಬದಲಾಗೋದಿಲ್ಲ. ಹಾಗಾಗಿ ಈ ಯಾವ ಮುನಿಧರ್ಮ ಇದೆ ಇದು ಕಾಲಕ್ಕೆ ಅನುಸಾರವಾಗಿ ಬದಲಾಗೋದಿಲ್ಲ. ಹಾಗಾಗಿ ಜಿನವಾಣಿಯಲ್ಲಿ ಜಿನೇಂದ್ರರ ವಾಣಿಯಲ್ಲಿ ದಿಗಂಬರ ಭಾವಲಿಂಗಿ ಮುನಿಯ ಸ್ವರೂಪ ಸಂಪೂರ್ಣ ಪರಿಗ್ರಹ ರಹಿತ ಅಂತ ಹೇಳಿದಾಗ ಸಂಪೂರ್ಣ ಪರಿಗ್ರಹ ರಹಿತ ಅಂತಾನೆ ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಒಂದು ಪರಿಗ್ರಹ ಕೂಡ ಅಲ್ಲಿ ಸ್ವೀಕಾರ್ಯ ಇಲ್ಲ. ನಮಗನ್ಸುತ್ತೆ ಯಾವ್ದಾದ್ರು ಒಂದು ಪರಿಗ್ರಹ ಇಟ್ಕೊಂಡ್ರೆ ಏನಾಗುತ್ತೆ, ಅಲ್ಪ ಸ್ವಲ್ಪ ನಡೆಯತ್ತೆ, ಇಷ್ಟೆಲ್ಲಾ ತ್ಯಾಗ ಮಾಡಿದ್ದಾರೆ, ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಪರಿಗ್ರಹ ಇದ್ರೆ ಏನಾಗುತ್ತೆ ಹೇಳ್ತಾರೆ. ಇದು ಮುನಿ ಸ್ವರೂಪ ಅಲ್ಲ, ಮುನಿ ಭೂಮಿಕೆಗೆ ಯೋಗ್ಯ ಇಲ್ಲ. ನಾವು ಶಾಸ್ತ್ರದಲ್ಲಿ ಅನೇಕ ಉದಾಹರಣೆಗಳನ್ನ ನೋಡ್ತೇವೆ. ಸಮಂತಭದ್ರ ಸ್ವಾಮಿದ ಉದಾಹರಣೆ ನಮಗೆ ತುಂಬಾ ಪ್ರಸಿದ್ಧ ಇದೆ. ಮುನಿ ಧರ್ಮದಲ್ಲಿದ್ದು ಆ ಯಾವ ರೋಗ ಇದೆ ಅದನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಮುನಿ ಧರ್ಮವನ್ನ ತ್ಯಾಗ ಮಾಡಿ ಆ ರೋಗಕ್ಕೆ ಉಪಚಾರ ಮಾಡಿ ಮತ್ತೆ ಪುನಃ ಮುನಿ ಧರ್ಮವನ್ನ ಅಂಗೀಕಾರ ಮಾಡ್ತಾರೆ. ಪುನಃ ಮುನಿ ಧರ್ಮ ಅಂಗೀಕಾರ ಮಾಡೋದ್ರ ಅರ್ಥ ಏನು ಅಂತ ಗೊತ್ತಿದೆ ನಮಗೆ? पुनः मुनि धर्म अंगीकार करने का मतलब क्या हुआ? ಪುನಃ ಮುನಿ ಧರ್ಮ ಅಂಗೀಕಾರ ಮಾಡಬೇಕು, ಅದರ ಅರ್ಥ ಯಾವ ಸಮಂತಭದ್ರ ಮುನಿಗಳಿದ್ರು, ಸಮಂತಭದ್ರ ಆಚಾರ್ಯರು, ಅವರು ಪುನಃ ದೀಕ್ಷಿತರಾಗಬೇಕಾದ್ರೆ ತಮಗಿಂತ ಚಿಕ್ಕವರು, ತಮಗಿಂತ ದೀಕ್ಷೆಯನ್ನ ತಮ್ಮ ನಂತರ ಯಾವ ದೀಕ್ಷೆಯನ್ನ ಪಡೆದಿದ್ದಾರೆ ಆ ಮುನಿಗಳೆಲ್ಲ ಸಮಂತಭದ್ರ ಸ್ವಾಮಿಗೆ ವರಿಷ್ಠ ಮುನಿಗಳಾಗ್ಬಿಡ್ತಾರೆ. ಅರ್ಥ ಆಗ್ತಿದೆ ನಾನು ಏನ್ ಹೇಳ್ತೀನಿ? ಸೀನಿಯರ್ ಜೂನಿಯರ್ ನಮ್ಮ ಭಾಷೆಯಲ್ಲಿ ನಾವು ತಿಳಿಯೋದಾದ್ರೆ, ನಾನೀಗ ದೀಕ್ಷೆ ತಗೊಂಡು 10 ವರ್ಷ ಆಯ್ತು ಏನಾ, ದೀಕ್ಷೆ ತಗೊಂಡ ಆದ್ಮೇಲೆ ಇನ್ನೂ ಅನೇಕ ಜನ ದೀಕ್ಷೆಯನ್ನ ತಗೋತಾರೆ ನಮ್ಮ ಸಂಘದಲ್ಲೇ. ಈಗ ಒಂದು ವೇಳೆ ನನ್ನ ದೀಕ್ಷಾ ಛೇದ ಆಗಿ ಪುನಃ ನಾನು ದೀಕ್ಷೆಯನ್ನ ತಗೊಂಡ್ರೆ ನಾನು ನವಜಾತ ಮುನಿ ಅಂತ ಸ್ವೀಕಾರ ಮಾಡಲಾಗುತ್ತೆ. ಅಂದ್ರೆ ಹೊಸ ದೀಕ್ಷಿತ ಮುನಿಯಂತೆ ನಮ್ಮನ್ನ ಸ್ವೀಕಾರ ಮಾಡಲಾಗುತ್ತೆ. ಅದರರ್ಥ ನಮ್ಮ ಸೀನಿಯಾರಿಟಿ ಕೌಂಟ್ ಆಗೋದಿಲ್ಲ. ಯದ್ಯಪಿ ಸೀನಿಯಾರಿಟಿ ಜೂನಿಯಾರಿಟಿ ಪ್ರಶ್ನೆ ಇಲ್ಲಿ ಬರೋದಿಲ್ಲ, ಆದ್ರೆ ಯಾವ ಪದವಿ ಇದೆಯಲ್ಲ, ಸಂಘದ ಕೆಲವು ನಿಯಮ ಕಾನೂನುಗಳು ಡಿಸಿಪ್ಲಿನ್ ಇದೆಯಲ್ಲ, ಆ ಪ್ರಕಾರವಾಗಿ ನವ ದೀಕ್ಷಿತ ಮುನಿಯಂತೆ ದೀಕ್ಷಿತನಾಗಬೇಕಾಗತ್ತೆ ಪುನಃ. ಇದೆಲ್ಲ ಗೊತ್ತಿದ್ರು ಕೂಡ ಸಮಂತಭದ್ರ ಸ್ವಾಮಿ ದೀಕ್ಷಾಛೇದವನ್ನು ಯಾಕೆ ಮಾಡ್ತಾರೆ? ಮುನಿ ಧರ್ಮದಲ್ಲೇ ಇದ್ದು ಅಲ್ಪ ಸ್ವಲ್ಪ ಉಪಚಾರವನ್ನ ಮಾಡಿ ಹೇಗೂ ದೂರ ಮಾಡ್ಕೋಬಹುದಿತ್ತಲ್ಲ, ಮುನಿ ಧರ್ಮ ಬಿಡೋ ಅವಶ್ಯಕತೆ ಏನಿತ್ತು? ಹೇಳ್ತಾರೆ ಆ ಯಾವ ಮುನಿ ಧರ್ಮ ಇದೆ ಆ ಮುನಿ ಪದವಿಯಲ್ಲಿದ್ದು ಮಾಡಲಿಕ್ಕೆ ಯೋಗ್ಯವಾದಂತಹ ಕಾರ್ಯ ಇದಲ್ಲ. ಹಾಗಾಗಿ ದೀಕ್ಷಾಛೇದ ಮಾಡ್ತಾರೆ. ವಾಸ್ತವಿಕವಾಗಿ ಮುನಿ ಪದವಿ ಅತ್ಯಂತ ಶ್ರೇಷ್ಠವಾದಂತಹ ಅಪರಿಗ್ರಹ ದಸೆ ಇದೆ. ಇದೇ ರೀತಿಯಾಗಿ ಒಂದೊಂದು ಪರಿಗ್ರಹವನ್ನ ಸ್ವೀಕಾರ ಮಾಡ್ತಾ ಹೋದ್ರೆ ನಾವು ಶ್ವೇತಾಂಬರ ಸಂಪ್ರದಾಯದಲ್ಲಿ ನೋಡ್ತೇವೆ, ಅನೇಕ ರೀತಿಯಾದಂತಹ ವಿಕೃತಿಗಳು ಬಂದ್ಬಿಡುತ್ತೆ.
ಒಂದು ಪಾತ್ರವನ್ನ ಇಟ್ಕೊಳ್ಳಿಕ್ಕೆ ಆಚಾರಾಂಗದಲ್ಲಿ ಅವಕಾಶವನ್ನ ಕೊಟ್ಟರು ಟೀಕಾಕಾರರು, ವ್ಯಾಖ್ಯಾನ ಮಾಡುವಂತವ್ರು. ಅದು ಒಂದು ಪಾತ್ರ ಜಾಸ್ತಿ ಆಗ್ತಾ 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 ಹೋಗಿ 14 ಪಾತ್ರಗಳಾಗಿದೆ. ಈಗ ಬಹುಶಃ 16 ಪಾತ್ರಗಳಾಗಿದೆ. ನಾವು ಏನು ಅದನ್ನ ಲಿಮಿಟ್ ಮಾಡಕ್ ಆಗೋದಿಲ್ಲ ಎಷ್ಟು ಪರಿಗ್ರಹ ಅಂತ. ಹಾಗಾಗಿ ವಾಸ್ತವಿಕವಾಗಿ ಯಾವ ಪರಿಗ್ರಹದ ಸ್ವರೂಪ ಇದೆ ಅದು ದುಃಖಕ್ಕೆ ಕಾರಣ ಇದೆ, ಆಕುಲತೆಗೆ ಕಾರಣ ಇದೆ. ಹಾಗಾಗಿ ಎಲ್ಲಾ ದಿಗಂಬರ ಮುನಿಗಳು ಸಮಸ್ತ ಪರಿಗ್ರಹಗಳಿಂದ ರಹಿತ ಇರ್ತಾರೆ. ಅದರ ಜೊತೆಗೆ ಸಮಸ್ತ ಯಾವ ರಾಗಾದಿ ಪರಿಣಾಮಗಳಿದೆ ಆ ರಾಗಾದಿ ಪರಿಣಾಮಗಳಿಂದ ರಹಿತ ಇರ್ತಾರೆ. ಸೊ ರಾಗಾದಿ ಪರಿಣಾಮಗಳಿಂದ ರಹಿತ ಇರ್ಲಿಕ್ಕೆ ಹೆಂಗ್ ಸಾಧ್ಯ? ಶ್ರಾವಕರ ಜೊತೆಗೆ ರಾಗಭಾವ ಇರೋದಿಲ್ಲ. ಶ್ರಾವಕರದ್ದು ಮಾತಾಡ್ತಿದೀವಿ ನಾವು. ವಿಹಾರ ಮಾಡ್ತಾ 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 ಒಂದೇ ಕ್ಷೇತ್ರದಲ್ಲಿ ಇರ್ಲಿಕ್ಕೆ ಮುನಿಗಳಿಗೆ ಅನುಮತಿ ಇಲ್ಲ. ಯಾಕಂದ್ರೆ ಆ ಕ್ಷೇತ್ರದ ಮೇಲೆ ರಾಗಭಾವ ಬಂದ್ಬಿಡುತ್ತೆ. ಹಾಗಾಗಿ ನಿರಂತರ ವಿಹಾರ ಮಾಡ್ತಾ ಇರ್ತಾರೆ. ಯಾತಕ್ಕೋಸ್ಕರ ವಿಹಾರ? ಯಾವ ಕ್ಷೇತ್ರದಲ್ಲೂ ಕೂಡ ರಾಗಭಾವ ಬರಬಾರ್ದು. ಇನ್ನು ಕ್ಷೇತ್ರದಲ್ಲಿ ಬರಬಾರ್ದು ಅಂದ ಮೇಲೆ ಶ್ರಾವಕರ ಮೇಲೆ ರಾಗಭಾವ ಬರ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಅದು ಈ ರೀತಿಯಾದದ್ದು ಆಚಾರ್ಯ ಉಪಾಧ್ಯಾಯ ಪರಮೇಷ್ಠಿಗಳ ಸ್ವರೂಪ ಇದೆ. ಹಾಗಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೇವೆ, ಯಾರ ಮುನಿಗಳ ಒಂದು ಸ್ವರೂಪ ಇದೆ ಮತ್ತು ಶ್ರಾವಕರ ಸ್ವರೂಪ ಇದೆ. ಮುನಿಗಳು ಆಹಾರಕ್ಕೆ ಬರ್ತಾರೆ. ಆಹಾರಕ್ಕೆ ಬಂದ ತಕ್ಷಣ, ಆಹಾರ ಆದ ತಕ್ಷಣ ನಾವು ಮಹಾರಾಜ್ ಕುಚ್ ಉಪದೇಶ ಹೋ ಜಾಯ್ ಸ್ವಲ್ಪ ಉಪದೇಶ ಕೊಡಿ ಅಂತ ಕೇಳಲಿಕ್ಕೆ ಶುರು ಮಾಡ್ತೇವೆ. ವಾಸ್ತವಿಕವಾಗಿ ದಿಗಂಬರ ಜೈನೇಶ್ವರಿ ದೀಕ್ಷೆಯನ್ನ ಪಡೆದಂತಹ ಈ ಭಾವಲಿಂಗಿ ಮುನಿಗಳು ಶ್ರಾವಕನ ಮನೆಗೆ ಕೇವಲ ಆಹಾರಕ್ಕೋಸ್ಕರ ಮಾತ್ರ ಬರ್ತಾರೆ. ಅದು ಕೂಡ ಎದ್ದು ನಿಂತ ಆಹಾರ ತಗೋತಾರೆ. ಖಡೆ ಆಹಾರ ಲೇತೆ. ಎದ್ದು ನಿಂತ ಆಹಾರ ಯಾಕೆ ತಗೋತಾರೆ? ಆಹಾರ ತಗೊಳ್ಳೋದೇ ಇದೆ, ಆರಾಮಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಆಹಾರ ತಗೋಬೋದಲ್ಲ. ಅರೆ ಶ್ರಾವಕನ ಜಾಗ, ಶ್ರಾವಕನ ಮನೆ ಕೂತ್ಕೊಳ್ಳಿಕ್ಕೆ ಯೋಗ್ಯ ಇದೆಯೇನೋ? क्या बात करते हो आप? श्रावक के घर को कोई बैठने लायक जगह है? बिल्कुल भी नहीं है. तो बैठेंगे कहाँ वो? खड़े आहार लेकर निकल जाएंगे वो. ಉಪದೇಶ ಕೊಡೋ ಭಾವ ಬಂದ್ರೆ ಉಪದೇಶ ಕೊಡ್ತಾರೆ, ಇಲ್ಲಂದ್ರೆ ಬಾಧ್ಯ ಇಲ್ಲ ಉಪದೇಶ ಕೊಡ್ಲಿಕ್ಕೆ. ಪಾತ್ರ ಅಪಾತ್ರವನ್ನು ನೋಡಿ ಉಪದೇಶವನ್ನು ಕೊಡ್ತಾರೆ. ಅಪಾತ್ರನಿಗೆ ಉಪದೇಶ ಕೊಡ್ತಾರೇನು? ಅಪಾತ್ರನಿಗೆ ಯಾಕೆ ಉಪದೇಶ ಕೊಡ್ತಾರೆ? ಪಾತ್ರ ಜೀವನನ್ನ ನೋಡಿ ಉಪದೇಶ ಕೊಡುವಂತಹ ಭಾವ ಆಗುತ್ತೆ, ಆಗ ಉಪದೇಶ ಕೊಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ? ಮುನಿಗಳು ಬಂದಿದ್ದೇ ಸಾಕು, ಮಹಾರಾಜ್ ನಮ್ಮ ಮಗ ಮಾತೆ ಕೇಳೋದಿಲ್ಲ, ಇವನಿಗೊಂದ್ ಸ್ವಲ್ಪ ಬುದ್ಧಿ ಹೇಳಿ. ಇವ್ರು ಹಾಗೆ ಮಾಡ್ತಾರೆ, ಅವ್ರಿಗೊಂದ್ಸಲಿ ಬುದ್ಧಿ ಹೇಳಿ. ಬರೀ ಎಲ್ಲರಿಗೂ ಬುದ್ಧಿ ಹೇಳಿಸೋದ್ರಲ್ಲೇ ಇರ್ತೀವಿ ನಾವು ಬುದ್ಧಿ ಕಲಿಯೋದು ಯಾವಾಗ? ಏನ್ ಹೇಳ್ತಾರೆ? ನಿಜವಾಗಿ ಆಚಾರ್ಯ ಪರಮೇಷ್ಠಿ ಸ್ವರೂಪ ಏನಿದೆ, ಆಹಾರಕ್ಕೆ ಬಂದು ಆಹಾರ ತಗೊಂಡು ರುಕ್ನೆ ಕಾ ಕೊಯ್ ಕಾಮಿನಿ. ಅಲ್ಲಿ ವಾಸ ಮಾಡುವಂತಹ ಪ್ರಶ್ನೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದು ಆಚಾರ್ಯ ಪರಮೇಷ್ಠಿಯ ಸ್ವರೂಪ ಇದೆ. ಅದೇ ರೀತಿಯಾಗಿ ಉಪಾಧ್ಯಾಯ ಹಾಗೂ ಸಾಧು ಪರಮೇಷ್ಠಿಗಳ ಸ್ವರೂಪವನ್ನು ನಾವು ತಿಳಿಬೇಕಾಗುತ್ತೆ. ಅದೇ ರೀತಿಯಾಗಿ ಅವರ ಸ್ವರೂಪ ಕೂಡ ಇದೆ. ಉಪಾಧ್ಯಾಯ ಪರಮೇಷ್ಠಿಗಳ ಸ್ವರೂಪದಲ್ಲಿ ಏನ್ ಹೇಳಿದ್ರು? ಯಾವ ರೀತಿಯಾದಂತಹ ಜ್ಞಾನದ ಆಧಾರ, ಜ್ಞಾನದ ಒಂದು ಏನ್ ಹೇಳ್ತಾರೆ ಯೋಗ್ಯತೆ, ಜ್ಞಾನದ ಒಂದು ಎಬಿಲಿಟಿ ಯಾವ ರೀತಿಯಾಗಿರ್ಬೇಕು ಅಂದ್ರೆ ಸಮಸ್ತ ಶಾಸ್ತ್ರಗಳನ್ನ ತಿಳಿದಿರ್ಬೇಕು. ಸಮಸ್ತ ಶಾಸ್ತ್ರಗಳನ್ನ ತಿಳಿದಂತಹ ಮುನಿಗಳೇ ಉಪಾಧ್ಯಾಯ ಆಗಿರ್ಬೋದು. ಉಪಾಧ್ಯಾಯ ಪದವಿ ಬಹಳ ಒಂದು ಅಲೌಕಿಕವಾದಂತಹ ಪದವಿ ಇದೆ ನಮ್ಮ ಸಂಘದಲ್ಲಿ. ನಾವು ಆಚಾರ್ಯರನ್ನ ತುಂಬಾ ಜನರು ನೋಡಿದ್ದೇವೆ. ಆಚಾರ್ಯರನ್ನ
ಆದ್ರೆ ಉಪಾಧ್ಯಾಯ ಪರಮೇಷ್ಠಿಗಳನ್ನ ಎಷ್ಟು ಜನ ನೋಡಿದ್ದೇವೆ? ಉಪಾಧ್ಯಾಯರು ತುಂಬಾ ಕಡಿಮೆ ಇರ್ತಾರೆ. ತುಂಬಾ ಕಡಿಮೆ ಯಾಕಿರ್ತಾರೆ? ಉಪಾಧ್ಯಾಯ ಪರಮೇಷ್ಠಿಯ ಯಾವ ಸ್ವರೂಪ ಇದೆ ಅದು ಬಹಳ ವಿಶೇಷ ಇದೆ. ಸಮಸ್ತ ಶಾಸ್ತ್ರಗಳ ಪಾರಂಗತನಾಗಿರ್ಬೇಕು. ಜಿಣ ಕಹಿಯ ಪಯತ್ಥ ದೇಶಯ ಸೂರ. ಜಿನೇಂದ್ರ ಭಗವಂತರು ಹೇಳಿದಂತಹ ವಚನಗಳನ್ನ, ಉಪದೇಶವನ್ನ ಹೇಳಲಿಕ್ಕೆ ಅತ್ಯಂತ ಶೂರ ಧೀರನಾಗಿರುವಂಥವರು. ಮತ್ತೆ ನಾವು ಕೊನೆಗೆ ಚರ್ಚೆ ಮಾಡ್ತಾ ಇದ್ವಿ, ನಿಖಂಕ ಭಾವ ಸಹಿಯ, ನಿಕಾಂಕ್ಷಿತ ಭಾವದಿಂದ ಸಹಿತರಾಗಿರ್ಬೇಕು. ಏನ ನಿಕಾಂಕ್ಷಿತ ಭಾವದಿಂದ ಸಹಿತರಾದಂತಹ ಉಪಾಧ್ಯಾಯ ಪರಮೇಷ್ಠಿಗಳೇ ನಿಜವಾದ ಉಪಾಧ್ಯಾಯತ್ವವನ್ನ ಗ್ರಹಣ ಮಾಡ್ತಾರೆ. ಇದೇ ರೀತಿಯಾಗಿ ಉಪಾಧ್ಯಾಯ ಪರಮೇಷ್ಠಿಗಳ ಜೊತೆಗೇನೆ ಯಾರೆಲ್ಲ ಧರ್ಮೋಪದೇಶವನ್ನ ಕೊಡ್ತಾರೆ, ಪ್ರತಿಯೊಂದು ಜೀವ, ಧರ್ಮೋಪದೇಶವನ್ನ ಕೊಡುವಂತಹ ಪ್ರತಿಯೊಂದು ಜೀವ ಅರ್ಹಂತ ಪರಮೇಷ್ಠಿಯಿಂದ ಹಿಡ್ಕೊಂಡು ನಾವು ವಿಚಾರ ಮಾಡೋದು. ಯಾಕಂದ್ರೆ ಧರ್ಮೋಪದೇಶದ ಸ್ವರೂಪ ಆ ರೀತಿಯಾಗಿದೆ. ಪ್ರವಚನ ಸಾರದಲ್ಲಿ ಗಾಥೆ ಬರುತ್ತಲ್ಲ, 47, 48 ಮೋಸ್ಟ್ಲಿ ಗಾಥೆಗಳು ಬರುತ್ತೆ. ಪುಣ್ಯಫಲ ಅರ್ಹಂತ ಈ ರೀತಿ ಗಾಥೆ ಬರುತ್ತೆ. ಅರ್ಹಂತರ ಪುಣ್ಯದ ಉದಯವನ್ನ, ತೀರ್ಥಂಕರ ಪರಮೇಷ್ಠಿಯ ಪುಣ್ಯದ ಉದಯವನ್ನ ಹೇಳ್ತಾರೆ. ಅಲ್ಲಿ ಯಾವ ದಿವ್ಯ ಧ್ವನಿ ಇದೆ ಅದು ನಿಕಾಂಕ್ಷಿತ ಇದೆ, ನಿಕಾಂಕ್ಷಿತ ಇದೆ. ಮತ್ತು ಉಪದೇಶ ಕೊಡೋ ಭಾವ ಕೂಡ ಇಲ್ಲ ಅಲ್ಲಿ. ಅಲ್ಲಿ ಉದಾಹರಣೆ ಏನ್ ಕೊಡ್ತಾರೆ, ಯಾವ ರೀತಿ ಸ್ತ್ರೀಯರಲ್ಲಿ ಸಹಜ ಮಾಯಾಚಾರ ಇರುತ್ತೆ. ಮಾಯಾಚಾರ ಮಾಡ್ಲಿಕ್ಕೆ ವಿಚಾರ ಮಾಡೋದು ಬೇಕಾಗಲ್ಲ, अपने आप हो जाता है, ವಿಚಾರ नहीं करना पड़ता. ನಮಗೂ ಕ್ರೋಧ ಮಾನ್ಮಾಯ ಲೋಭಕ್ಕೆ ವಿಚಾರ ಮಾಡ್ತೀವೇನೋ, ಬಂದ್ಬಿಡತ್ತೆ ಕ್ರೋಧ, ಬಂದ್ಬಿಡತ್ತೆ ಮಾಯಾಚಾರ. ಹಾಗೆ ವಿಚಾರವಿಲ್ಲದೇನೆ ಉಪದೇಶ ಹೊರಡುತ್ತೆ. ಏಕೆ? ಅಲ್ಲಿ ವಿಚಾರ ಇಲ್ಲ, ನಾನು ಉಪದೇಶ ಕೊಡ್ಬೇಕು ಅಂತ. ಆದ್ರೂ ಉಪದೇಶ ಪುಣ್ಯ ಫಲದಿಂದ ಹೊರಡ್ತಾ ಇದೆ. ಆದ್ರೆ ಅನ್ಯ ಯಾವ ಉಪದೇಶವನ್ನ ಕೊಡುವಂತಹ ಜೀವಿಗಳಿದೆ? ಉತ್ಕೃಷ್ಟ ಉಪದೇಶ ತೀರ್ಥಂಕರರಾದ್ಮೇಲೆ ಗಣಧರ ಪರಮೇಷ್ಠಿದು, ಅದಾದ್ಮೇಲೆ ಆಚಾರ್ಯ ಪರಮೇಷ್ಠಿದು, ಅದಾದ್ಮೇಲೆ ಉಪಾಧ್ಯಾಯ ಪರಮೇಷ್ಠಿದು, ಅದಾದ್ಮೇಲೆ ಅನ್ಯ ಜೀವಿಗಳು. ಅನ್ಯ ಜೀವಿಗಳಲ್ಲೂ ಕೂಡ, ಸಾಮಾನ್ಯ ಶ್ರಾವಕ ಇತ್ಯಾದಿಗಳಲ್ಲಿ ಕೂಡ ಧರ್ಮೋಪದೇಶದ ಸಂಬಂಧವಾಗಿ ನಿಕಾಂಕ್ಷಿತ ಭಾವ ಇರಬೇಕಾಗುತ್ತೆ. ಯಾವುದೇ ರೀತಿಯಾದ ಕಾಂಕ್ಷೆಯಿಂದ ಸ್ವಾಧ್ಯಾಯವನ್ನ, ಧರ್ಮೋಪದೇಶವನ್ನ ಕೊಡುವಂತಹದ್ದು ಇದು ಜಿನ್ವಾನಿಯಲ್ಲಿ ಇಲ್ಲ. ಅದೇ ರೀತಿಯಾಗಿ ಸ್ವಾಧ್ಯಾಯವನ್ನ ಮಾಡುವಂಥದ್ದು ಕೂಡ ನಿಕಾಂಕ್ಷಿತ ಭಾವದಿಂದನೇ ಇರಬೇಕಾಗುತ್ತೆ. ಆವಾಗಲೇ ಅದು ವಾಸ್ತವಿಕ ಪ್ರಯೋಜನವನ್ನ ಸಿದ್ಧ ಮಾಡುತ್ತೆ. ಇರ್ಲಿ, ನಾವು ಇನ್ನೂ ಅನೇಕ ವಿಚಾರಗಳಿದೆ, ಆದರೆ ಸಾಧು ಪರಮೇಷ್ಠಿಯ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಗಾಥೆ 75ನೇ ನಂಬರಲ್ಲಿ ಸಾಧು ಪರಮೇಷ್ಠಿಯ ಸ್ವರೂಪವನ್ನು ಹೇಳಿದ್ದಾರೆ, ಅದನ್ನ ನಾವು ನೋಡೋದಿದೆ. 75ನೇ ನಂಬರ್ ಗಾಥೆಯನ್ನ ಓದ್ತಾ ಇದ್ದಾನೆ. ವಾವಾರ ವಿಪ್ಪಮುಕ್ಕ ಚೌವಿಹಾರಾಹಣಾಸಯಾರತ್ತ ನಿಗ್ಗಂಥಾಣಿಮೋಹ ಸಾಹುದೇರಿ ಸಾಹುಂತಿ. ಏನ್ ಹೇಳ್ತಾರೆ? ವಾವಾರ ವಿಪ್ಪಮುಕ್ಕ. ನನಗೆ ಎಸ್ಪೆಷಲಿ ಆಚಾರ್ಯ ಉಪಾಧ್ಯಾಯ ಸಾಧುಗಳಲ್ಲಿ ಈ ಸಾಧು ಪರಮೇಷ್ಠಿಗಳ ಈ ಸ್ವರೂಪ ಬಹಳ ಅದ್ಭುತ ಇದೆ. ಏನ್ ಹೇಳ್ತಾರೆ? ಮೊದಲನೇ ಶಬ್ದದಲ್ಲೇ ಬಹಳ ದೊಡ್ಡ ಗಂಭೀರವಾದಂತಹ ಮರ್ಮ ಇದೆ. ಏನ್ ಹೇಳ್ತಾರೆ? ವಾವಾರ ವಿಪ್ಪಮುಕ್ಕ. ವಾವಾರ ಅಂದ್ರೆ ವ್ಯಾಪಾರ. ವ್ಯಾಪಾರ ಅಂದ್ರೆ ಏನು? ವ್ಯಾಪಾರ ನಾವೆಲ್ಲ ವ್ಯಾಪಾರ ಮಾಡ್ತೀವಲ್ಲ, ವ್ಯಾಪಾರ ಯಾವುದಕ್ಕೆ ಅನ್ನೋದು ನಿಜವಾಗಿ ವ್ಯಾಪಾರ ಅಂತ ಹೇಳಿದ್ರೆ, ಯಾವ ಅನ್ಯ ಪದಾರ್ಥಗಳಿದೆ, ಯಾವ ಪರಪದಾರ್ಥಗಳಿದೆ, ಆ ಪರಪದಾರ್ಥಗಳಲ್ಲಿ ನನ್ನ ಉಪಯೋಗದ ಪರಿಭ್ರಮಣೆ, ಅದರ ಹೆಸರು ವ್ಯಾಪಾರ ಇದೆ. ವ್ಯಾಪಾರ ಅಂದ್ರೆ ಏನು? ಉಪಯೋಗದ ಪರಿಣಮನೆ. ಅದರ ಅರ್ಥ ವ್ಯಾಪಾರ ಅಂದ್ರೆ ಏನ್ ಹೇಳ್ತೀವಿ? ಕೊಡೋದು ತಗೊಳ್ಳೋದು, ಲೇನಾ ದೇನಾ, ಲೇನ್ ದೇನ್ ಕೂಯ್ತು ವ್ಯಾಪಾರ कहते हैं. तो लेन देन क्या हुआ? ಯಾವ ಜ್ಞಾನೋಪಯೋಗ ಇದೆ ಆ ನಮ್ಮ ಜ್ಞಾನ ಪರಪದಾರ್ಥಗಳಲ್ಲಿ ಹೋಗುತ್ತೆ.
ಪರಪದಾರ್ಥಗಳಲ್ಲಿ ಹೋದಾಗ ಏನ್ ಬರುತ್ತೆ ಅಂತ ಹೇಳ್ತಾರೆ, ರಾಗದ್ವೇಷ ಬರುತ್ತೆ. ಲೇನದೇನ ಹೋಗ್ಯಾನ, ತಗೊಳ್ಳೋದು ಕೊಡೋದು. ಕೊಟ್ಟಿದ್ದೇನೋ ಜ್ಞಾನೋಪಯೋಗ, ಸಿಕ್ಕಿದ್ದೇನೋ ರಾಗದ್ವೇಷ. ವ್ಯಾಪಾರ ಏನ, ಈ ವ್ಯಾಪಾರ, ಉದ್ಯೋಗ ಅನ್ನುವಂತಹ ಶಬ್ದಗಳಿದೆಯಲ್ಲ, ಇದನ್ನ ಅನೇಕ ದೃಷ್ಟಿಯಲ್ಲಿ ದಿನವಾಣಿಯಲ್ಲಿ ಚರ್ಚೆ ಬರುತ್ತೆ. ನಮ್ಮ ಕನ್ನಡದಲ್ಲಿ ಒಬ್ಬರು ಕವಿಗಳು ಉದ್ಯೋಗ ಸಾರ ಅಂತ ಒಂದು ಪುಸ್ತಕವನ್ನ ಬರೀತಾರೆ. ಉದ್ಯೋಗ ಸಾರ ಬಹಳ ಚೆನ್ನಾಗಿದೆ ಗ್ರಂಥ. ಸೊ ಉದ್ಯೋಗ ಸಾರ ಅಂದ್ರೆ ಅಲ್ಲಿ ಉದ್ಯೋಗ ಅಂದ್ರೆ ಸಮ್ಯಕ್ ದರ್ಶನ್ ಜ್ಞಾನ ಚಾರಿತ್ರಕ್ಕೆ ಉದ್ಯೋಗ ಅಂತ ಕರೀತಾರೆ. ಸೊ ಇಲ್ಲಿ ವ್ಯಾಪಾರ ಅಂದ್ರೆ ಪರಪದಾರ್ಥಗಳಲ್ಲಿ ನಮ್ಮ ಜ್ಞಾನದ ಪರಿಭ್ರಮಣೆ. ಯಾಕೆ ಪರಪದಾರ್ಥಗಳೇ ಧ್ಯಾನ ಹೋದಾಗ, ಪರಪದಾರ್ಥಗಳ ಕಡೆಗೆ ಗಮನ ಹೋದಾಗ ಏನಾಗುತ್ತೆ, ಈ ಮರಳಿ ರಿಫ್ಲೆಕ್ಷನ್ ಏನ್ ಸಿಗುತ್ತೆ, ರಾಗದ್ವೇಷಗಳು ಸಿಗುತ್ತೆ. ಸೊ ಅದಕ್ಕೇನಂದ್ರು ವ್ಯಾಪಾರ. ವಾವಾರ ವಿಪ್ಪಮುಕ್ಕ, ವಿಪ್ರಮುಕ್ತ, ವಿಪ್ರಮುಕ್ತ, ವಿಪ್ಪಮುಕ್ಕ, ಮುಕ್ಕ ಅಂದ್ರೆ ಮುಕ್ತ, ವಿಪ್ರಮುಕ್ತ. ವಿಪ್ರ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಯಾವ ಶಬ್ದಗಳಿದೆ, ಈ ಶಬ್ದಗಳಲ್ಲೂ ನಿಜವಾಗ್ಲೂ ಬಹಳ ಮರ್ಮಗಳಿರುತ್ತೆ ನಾವು ಶಬ್ದಗಳ ದೃಷ್ಟಿಯಿಂದ ವಿಚಾರ ಮಾಡಿದಾಗ. ಯಾಕಂತ ಹೇಳಿದ್ರೆ ವ್ಯಾಪಾರ ಮುಕ್ತ ಅಂತ ಮಾತ್ರ ಹೇಳಲಿಲ್ಲ, ಏನ್ ಹೇಳಿದ್ರು, ಪ್ರಮುಕ್ತ. ಪ್ರಮುಕ್ತ ಅಂತಾನು ಹೇಳಿಲ್ಲ, ವಿಪ್ರಮುಕ್ತ. ನೋಡಿ, ಎರಡೆರಡು ಉಪಸರ್ಗಗಳನ್ನ ಜೋಡಿಸ್ತಾರೆ. ಯಾಕೆ ಜೋಡಿಸಿರ್ಬೋದು? ಗಾಥೆಗಳಲ್ಲಿ ಶಬ್ದಗಳು ಕಡಿಮೆ ಬಿದ್ದಿತ್ತೇನು? ಹೀಗಿಲ್ಲ ವಿಚಾರ. ಅಲ್ಲಿ ವಿಶೇಷವಾದ ಅರ್ಥವನ್ನ ನಾವು ನೋಡ್ಬೇಕಾಗತ್ತೆ. ಯಾತಕ್ಕೋಸ್ಕರ ಕುಂದ ಸ್ವಾಮಿ ಎರಡೆರಡು ಉಪಸರ್ಗಗಳನ್ನ ಜೋಡಿಸ್ತಾರೆ? ಕುಂದಾಚಾರ್ಯರು ಸ್ವಯಂ ಆಚಾರ್ಯರಾಗಿದ್ರು ಅವರ ದೃಷ್ಟಿಯಲ್ಲಿ ಯಾವ ಪದ ಮಹತ್ವಪೂರ್ಣ ಇದೆ, ಯಾವ ಪದ ನಿಜವಾದ ಆತ್ಮ ಸಾಧನೆಯನ್ನ ಮಾಡಲಿಕ್ಕೆ ಪ್ರಯೋಜನಭೂತ ಇದೆ. ವಿಪ್ರಮುಕ್ತ ಸಾಧು ಪರಮೇಷ್ಠಿಗಳ, ಯಾಕಂದ್ರೆ ನೋಡಿ, ಆಚಾರ್ಯ ಪರಮೇಷ್ಠಿಯ ಯಾವ ಉಪಯೋಗ ಇದೆ, ಅದು ಸ್ವಲ್ಪ ಹೊರಗಡೆ ವ್ಯಾಪಾರ ಆಗುತ್ತೆ. ಯಾಕಂದ್ರೆ ಸಂಘದ ಸಂಚಾಲನೆ ಇತ್ಯಾದಿಗಳನ್ನೆಲ್ಲ ಮಾಡ್ಬೇಕಲ್ಲ, ಉಪಯೋಗ ಸ್ವಲ್ಪ ಹೊರಗಡೆ ಹೋಗುತ್ತೆ. ಇನ್ನು ಉಪಾಧ್ಯಾಯ ಪರಮೇಷ್ಠಿಗಳು ಕೂಡ ಪಾಠನ ಮಾಡ್ಬೇಕು, ಯಾರಿಗೆ ಯಾವ್ದು ಅರ್ಥ ಆಗ್ತಾ ಇಲ್ಲ ಅದನ್ನ ತಿಳಿಸ್ಬೇಕು. ಒಬ್ಬರಿಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗುತ್ತೆ, ಇನ್ನೊಬ್ರಿಗೆ 2 ಸಲ ಅರ್ಥ ಆಗುತ್ತೆ. ಅನ್ಯಾನ್ಯ ಉಪಾಯಗಳನ್ನ ಮಾಡ್ಬೇಕಾಗುತ್ತೆ. ಉಪಾಧ್ಯಾಯ ಪರಮೇಷ್ಠಿಗಳ ಜ್ಞಾನ ಕೂಡ ಸ್ವಲ್ಪ ಹೊರಗಡೆ ಹೋಗುತ್ತೆ. ಆದ್ರೆ ಈ ಸಾಧು ಪರಮೇಷ್ಠಿಗಳಿದಾರಲ್ಲ, ಇವರಿಗೆ ಯಾವುದೇ ರೀತಿಯಾದಂತಹ ಒಂದು ಜವಾಬ್ದಾರಿಗಳಿಲ್ಲ, ಯಾವುದೇ ರೀತಿಯಾದಂತಹ ಅಡಚಣೆಗಳಿಲ್ಲ. ಹಾಗಾಗಿ ಸಾಧು ಪರಮೇಷ್ಠಿ ಅತ್ಯಂತ ನಿರಾಕುಲವಾಗಿ ಆತ್ಮ ಸಾಧನೆಯನ್ನ ಮಾಡಬಹುದು. ಹಾಗಾಗಿ ಅವರು ತಮ್ಮ ಜ್ಞಾನೋಪಯೋಗವನ್ನ ಹೊರಗಡೆ ಎಲ್ಲಿಗೆ ಹಾಕೋದು ಬೇಕಾಗಿಲ್ಲ, ತನ್ನನ್ನ ತಾನು ಪರಿಶೀಲಿಸಿಕೊಂಡ್ರೆ ಸಾಕು. ಸಾಧು ಪರಮೇಷ್ಠಿ ಬಹಳ, ಸಾಧು ಪರಮೇಷ್ಠಿಯ ಒಂದು ದಶೆ ಇದೆಯಲ್ಲ, ಬಹಳ ಆನಂದದಾಯಕ ದಶೆ ಇದೆ. ನಮಗೆ ನಿಜವಾಗ್ಲೂ ಸಾಧು ಪರಮೇಷ್ಠಿಯ ಮಹಿಮೆ ಬರಬೇಕು. ಯಾವುದೇ ರೀತಿಯಾದ ವಿಕಲ್ಪಗಳಿಲ್ಲ ಅವ್ರ ಜೀವನದಲ್ಲಿ. ಎಲ್ಲಿವರೆಗೆ ಅಂದ್ರೆ ಸಂಘದ ಸಂಚಾಲನೆಯ ವಿಕಲ್ಪ ಕೂಡ ಇಲ್ಲ. ಇನ್ನು ಮಿಕ್ಕಿದ ವಿಕಲ್ಪಗಳಂತೂ ತುಂಬಾ ದೂರ ಇದೆ. ಯಾವುದೇ ರೀತಿಯಾದ ವಿಕಲ್ಪಗಳಿಲ್ಲ. ವಿಕಲ್ಪ ಒಂದೇ ಆತ್ಮ ಪರಿಶೋಧನೆ, ವಿಕಲ್ಪ ಒಂದೇ ಆತ್ಮಜ್ಞಾನ, ವಿಕಲ್ಪ ಒಂದೇ ಅತೀಂದ್ರಿಯ ಜ್ಞಾನ, ಅತೀಂದ್ರಿಯ ಸುಖ. ಇದೊಂದೇ ವಿಕಲ್ಪ ಇದೆ ಅವರಿಗೆ. ನಾವು ವಿಕಲ್ಪಗಳು ಕೂಡ ಇಲ್ಲ. ಅದು ನಿಜವಾಗಿ ಸಾಧು ಪರಮೇಷ್ಠಿಯ ದಶೆ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ವಾವಾರ ವಿಪ್ರಮುಕ್ತ, ವ್ಯಾಪಾರದಿಂದ ವಿಪ್ರಮುಕ್ತರಿದ್ದಾರೆ. ಅಂದ್ರೆ ಸಮಸ್ತ ವ್ಯಾಪಾರದಿಂದ ಈ ಸಾಧು ಪರಮೇಷ್ಠಿಗಳು ಮುಕ್ತರಿದ್ದಾರೆ. ಇಲ್ಲಿ ಶಾರೀರಿಕ ವ್ಯಾಪಾರ ಅಂತೂ ಇಲ್ವೇ ಇಲ್ಲ, ಆದ್ರೆ ಮಾನಸಿಕ ವ್ಯಾಪಾರವೂ ಕೂಡ ಇಲ್ಲ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಪರವಸ್ತು ಪರಪದಾರ್ಥಗಳಲ್ಲಿ ಅವರ ಪ್ರಯೋಜನ ಸಿದ್ಧಿ ಇಲ್ಲದೆ ಇರೋದ್ರಿಂದ ಸಮಸ್ತ ಪರಿಗ್ರಹವನ್ನ ತ್ಯಾಗ ಮಾಡಿ ಒಂದು ಏಕ ಶುದ್ಧ ಚಿನ್ಮಾತ್ರ ಜ್ಯೋತಿ ಆತ್ಮ ಸ್ವಭಾವದಲ್ಲಿಯೇ ಲೀನನಾಗತಕ್ಕಂತಹ ಸಾಧನೆಯನ್ನ ಪ್ರತಿ ಸಮಯ ಮಾಡ್ತಾ ಇರುವಂಥದ್ದು ಸಾಧು ಪರಮೇಷ್ಠಿಗಳ ಸ್ವರೂಪ ಇದೆ. ಅದಕ್ಕೆ ವಾವಾರ ವಿಪ್ರಮುಕ್ಕ ಗೊತ್ತಾಯ್ತು ಈ ಶಬ್ದದ ಅರ್ಥ. ವಾವಾರ ವಿಪ್ರಮುಕ್ಕ, ವ್ಯಾಪಾರಗಳಿಂದ ವಿಪ್ರಮುಕ್ತ.
ಮತ್ತೇನ್ ಹೇಳ್ತಾರೆ? ಚೌವಿಹಾರ ಹಣ ಸಯಾರತ್ತ. ಚೌವಿಹಾರ ನಾವು ಇದ್ರ ಚರ್ಚೆ ಅಷ್ಟಾನಿಕದಲ್ಲಿ ಮಾಡಿದ್ವಿ. ಏನು? ಚತುರ್ವಿಧ ಆರಾಧನೆ. ಚೌವಿಹ. ಚೌವಿಹ ಅಂದ್ರೆ ಚತುರ್ವಿಧ. ಚೌವಿಹ ಚತುರ್ವಿಧ ಗೊತ್ತಾಗುತ್ತೆ? ಚೌವಿಹ ಚತುರ್ವಿಧ. ಚೌವಿಹಾರ ಆರಾಹಣ ಏನ? ಚೌವಿಹ ಆರಾಹಣ ಸಂಧಿ ವಿಚ್ಛೇದ ಮಾಡಬೇಕು ನಾವು. ಚೌವಿಹಾರಾಹಣ ಸಯಾರತ್ತ. ಚೌವಿಹ ಆರಾಹಣ ಸಯಾರತ್ತ. ಸಯಾರತ್ತ ಸಯಾ ಸದಾ. ರತ್ತ ಅಂದ್ರೆ ನಿರತರಾಗಿದ್ದಾರೆ ಏನ? ಚತುರ್ವಿಧ ಆರಾಧನೆಗಳಲ್ಲಿ ಸದಾ ನಿರತರಾಗಿದ್ದಾರೆ ಏನ? ಚತುರ್ವಿಧ ಆರಾಧನೆ ಸಮ್ಯಕ್ ದರ್ಶನಾಚ ನಮ್ಮ ಯಾವುದು ಭಗವತಿ ಆರಾಧನೆ ಗ್ರಂಥದಲ್ಲಿ ನಾವು ಚರ್ಚೆ ಮಾಡಿದ್ವಲ್ಲ ಅಷ್ಟಾನಿಕದಲ್ಲಿ. ಯಾವ ರತ್ನತ್ರಯ ಆರಾಧನೆಗಳಿದೆ ಅದರಲ್ಲಿ ಸದಾ ನಿರತರಾಗಿದ್ದಾರೆ ನೋಡಿ. ಮೊದಲನೇದೇನು ಹೇಳಿದ್ರು? ಸಮಸ್ತ ವ್ಯಾಪಾರದಿಂದ ಮುಕ್ತರಿದ್ದಾರೆ. ಮತ್ತೆ ಎಲ್ಲಾ ವ್ಯಾಪಾರದಿಂದ ಮುಕ್ತ ಇದ್ದ ಮೇಲೆ ಏನ್ ಮಾಡ್ತಾ ಇದ್ದಾರೆ ಹೇಳಿದ್ರು? ಚತುರ್ವಿಧ ಆರಾಧನೆಯಲ್ಲಿ ನಿರತರಾಗಿದ್ದಾರೆ. ಒಂದು ಕಡೆಗೆ ಮುಕ್ತಿ ಇದೆ, ಇನ್ನೊಂದು ಕಡೆಗೆ ಗ್ರಹಣ ಇದೆ. ಗ್ರಹಣ ಪೂರ್ವಕವಾಗಿ ತ್ಯಾಗ ಆಗುತ್ತೆ, ಬರೀ ತ್ಯಾಗ ಆಗೋದಿಲ್ಲ. ನಾವೆಲ್ಲ ಬರೀ ತ್ಯಾಗ ಮಾಡ್ಲಿಕ್ಕೆ ಹೋಗುತ್ತೇವೆ. ತ್ಯಾಗ ಮಾಡ್ಲಿಕ್ಕೆ ತ್ಯಾಗ ಮಾಡೋದು ಬೇಕಾಗಲ್ಲ, ತ್ಯಾಗ ಮಾಡ್ಲಿಕ್ಕೆ ಗ್ರಹಣ ಮಾಡೋದು ಬೇಕಾಗುತ್ತೆ. ಅರ್ಥ ಆಗುತ್ತೆ? ನಾವು ಯಾವುದಾದ್ರೂ ವಿಚಾರವನ್ನ ವಸ್ತುವನ್ನ ತ್ಯಾಗ ಮಾಡ್ಬೇಕಾದ್ರೆ ಅದನ್ನ ತ್ಯಾಗ ಮಾಡ್ಲಿಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ಅದರ ವಿರುದ್ಧವಾದಂತಹ ವಿಚಾರವನ್ನ ಗ್ರಹಣೆ ಮಾಡಬೇಕಿದೆ. ಅರ್ಥ ಆಗುತ್ತೆ? ನಾನು ಪರಪದಾರ್ಥಗಳಲ್ಲಿ ನನ್ನ ಜ್ಞಾನವನ್ನ ಪರಿಭ್ರಮಿಸೋದನ್ನ ಬಿಡ್ಬೇಕಂದ್ರೆ ಅದನ್ನ ಬಿಡೋ ಅವಶ್ಯಕತೆ ಇಲ್ಲ. ಆ ಜ್ಞಾನವನ್ನ ಆತ್ಮ ಸಾಧನೆಯಲ್ಲಿ ನಿರತ ಮಾಡೋ ಅವಶ್ಯಕತೆ ಇದೆ. ಯಾವಾಗ ಜ್ಞಾನ ಆತ್ಮ ಸಾಧನೆಯಲ್ಲಿ ನಿರತವಾಗುತ್ತೆ ಆಗ ಸಹಜವಾಗಿಯೇ ಪರಪದಾರ್ಥಗಳ ವಿಕಲ್ಪ ಹೊರಟೋಗುತ್ತೆ. ಅವಾಗ ಏನನ್ಬೋದು ನಾವು? ವಾವಾರ ವಿಪ್ಪ ಮುಕ್ತ ಚೌವಿಹಾರ ಹಣ ಸಯಾರತ್ತ ನಿಗ್ಗಂಥ. ನೋಡಿ, ಸಾಧುಗಳಿಗೆ ಇವೆಲ್ಲ ಶಬ್ದಗಳನ್ನ ಪ್ರಯೋಗ ಮಾಡ್ತಾರೆ. ಆಚಾರ್ಯ ಉಪಾಧ್ಯಾಯರಲ್ಲಿ ಇವೆಲ್ಲ ಹೇಳಿಲ್ಲ. ಅವರಲ್ಲೂ ಈ ಸ್ವರೂಪ ಇದೆ. ಆದ್ರೆ ಆಯಾ ಪದವಿಗಳಲ್ಲಿ ಮುಖ್ಯ ಇರೋ ಯಾವ ಸ್ವರೂಪ ಇದೆ ಅದನ್ನ ನಾವು ನೋಡ್ತಾ ಇದ್ದೇವೆ. ಸಾಧು ಪರಮೇಷ್ಠಿಗಳಲ್ಲಿ ನಿಗ್ಗಂಥ 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 ನಿರ್ಗ್ರಂಥ. ಗ್ರಂಥ ಯಾವುದಕ್ಕಂತಾರೆ? ಗ್ರಂಥ ಬೋಲ್ತೆ ಪರಿಗ್ರಹಕ್ಕೂ. ಗ್ರಂಥ ಅಂದ್ರೆ ಏನು? ಗ್ರಂಥ ಅಂದ್ರೆ ಪರಿಗ್ರಹ. ನಿರ್ಗ್ರಂಥ ಅಂದ್ರೆ ನಿಷ್ಪರಿಗ್ರಹ, ಅಪರಿಗ್ರಹ. ನಿರ್ಗ್ರಂಥ ಅಂದ್ರೆ ಅಪರಿಗ್ರಹ. ಈಗ ಅಪರಿಗ್ರಹದ ಒಂದು ಅರ್ಥ ಏನ್ ತಗೊಳ್ಳೋದು ನಾವು? ಅಪರಿಗ್ರಹ, ನಿರ್ಗ್ರಂಥ, ಅಚೇಲ ಎಲ್ಲ ಶಬ್ದಗಳು. ನಿರ್ಗ್ರಂಥ ಶಬ್ದದ ಅರ್ಥ ಏನ್ ಮಾಡೋದು? ಯಾಕಂತ ಹೇಳಿದ್ರೆ ಈ ಗ್ರಂಥಗಳನ್ನ ಬರೆದ ನಂತರ ಕಾಲದಲ್ಲಿ ಯಾವ ಅನ್ಯಾನ್ಯ ಪರಂಪರೆಗಳು ಹುಟ್ಕೋತಲ್ಲ ಅವರೆಲ್ಲ ಅಪರಿಗ್ರಹದ ಅರ್ಥ ಅಲ್ಪ ಪರಿಗ್ರಹ ಮಾಡ್ತಾರೆ. ನಿರ್ಗ್ರಂಥ ಶಬ್ದದ ಅರ್ಥ ಅಲ್ಪ ಗ್ರಂಥ ಮಾಡ್ತಾರೆ. ಅಪರಿಗ್ರಹದ ಅರ್ಥ ಅಲ್ಪ ಪರಿಗ್ರಹನೋ ಇಲ್ಲ ಸಮಸ್ತ ಪರಿಗ್ರಹ ರಹಿತನೋ ಅದನ್ನ ನಾವು ನಿರ್ಣಯ ಮಾಡಬೇಕಾಗುತ್ತೆ. ನಿಜವಾಗಿ ಸ್ವರೂಪ ಏನಿದೆ? ಅಪರಿಗ್ರಹ ಅಂದ್ರೆ ಅಲ್ಪ ಪರಿಗ್ರಹ ಅಲ್ಲ, ಸಮಸ್ತ ಪರಿಗ್ರಹವನ್ನ ತ್ಯಾಗ ಮಾಡೋದಿದೆ. ಯಾವ ಪರಿಗ್ರಹವನ್ನ ಇಟ್ಕೋಬಹುದಿದೆ? ಇಟ್ಕೊಳ್ಳುವಂಥದ್ದು ಯಾವ ಪರಿಗ್ರಹ ಇದೆ? ಬೋಲೋ ಬೋಲೋ. कोई एक ऐसा परिग्रह है जिसको मुनि रख सकते? तींची कमंडलू बिट्टु बिट्टु और अधिक से अधिक ಒಂದು ಶಾಸ್ತ್ರ ಸ್ವಾಧ್ಯಾಯಕ್ಕೋಸ್ಕರ ಒಂದು ಶಾಸ್ತ್ರ. ಒಂದು ಸಂಯಮದ ಸಾಧನ, ಒಂದು ಶುದ್ಧಿಯ ಸಾಧನ, ಒಂದು ಜ್ಞಾನದ ಸಾಧನ, ಮೂರಾಯ್ತಲ್ಲ.
ಸಂಯಮ ಸಾಧನ, ಶುದ್ಧಿಯ ಸಾಧನ ಮತ್ತು ಜ್ಞಾನದ ಸಾಧನ, ಈ ಮೂರು ವಿಚಾರಗಳನ್ನ ಬಿಟ್ಟು ಇನ್ಯಾವುದನ್ನು ಕೂಡ ಅವರು ಇಟ್ಕೊಳ್ಳೋ ಹಾಗಿಲ್ಲ. ಯಾರು? ಮುನಿಗಳು. ಹಾಗಾಗಿ ಅವ್ರಿಗೆ ಏನಂತಾರೆ? ನಿರ್ಗ್ರಂಥ, ನಿಗ್ರಂಥ. ನಿರ್ಗ್ರಂಥ ಇದ್ದಾರೆ. ಒಂದು ತುಂಡು ಕೂಡ ಪರಿಗ್ರಹವನ್ನ ಇಟ್ಕೊಳ್ಳುವಂತಹ ಯಾವುದೇ ರೀತಿಯಾದಂತಹ ಸ್ವರೂಪ ಮುನಿ ಧರ್ಮದಲ್ಲಿ ಇಲ್ಲ. ಇದಾದ್ಮೇಲೆ ನಾನು ಅಧಿಕ ಚರ್ಚೆಯನ್ನ ಮಾಡಕ್ ಹೋಗ್ತಾ ಇಲ್ಲ. ಇದಾದ್ಮೇಲೆ ಏನ್ ಹೇಳ್ತಾರೆ? ನಿಮ್ಮೋಹ. ನಿಮ್ಮೋಹ ನಿಮ್ಮೋಹ ಅಂದ್ರೆ ನಿರ್ಮೋಹ. ನಿರ್ಮೋಹ ಅಂದ್ರೆ ಏನು? ನಿರ್ಮೋಹ ಅಂದ್ರೆ ಮೋಹರಹಿತವಾದವರು. ಮೋಹರಹಿತ ಅಂದ್ರೆ ಯಾವ್ಯಾವ ಮೋಹದಿಂದ ರಹಿತರಾಗಿದ್ದಾರೆ? ನಾವು ಕಷಾಯಗಳ ಪಾಠದಲ್ಲಿ ಚರ್ಚೆ ಮಾಡಿದ್ದು ನೆನಪಿದೆ. ಕಷಾಯಗಳು 4 ಪ್ರಕಾರದಿದೆ. ಪುನಃ ಜ್ಞಾಪಿಸ್ಕೊಳ್ಳೋದು. ಯಾರ್ಯಾರಿಗೆ ಜ್ಞಾಪಕ ಇಲ್ಲ ಪುನಃ ಹೋಗಿ ತೆಗೆದು ನೋಡೋದು. 4 ಪ್ರಕಾರದ ಕಷಾಯಗಳಿತ್ತು. ಮರ್ತು ಬಿಟ್ರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ್, ಪ್ರತ್ಯಾಖ್ಯಾನ್, ಸಂಜ್ವಲನ್. 4 ಕಷಾಯಗಳಿತ್ತಲ್ಲ. ಅದರಲ್ಲಿ ಮುನಿಗಳಿಗೆ ಯಾವ ಕಷಾಯ ಇದೆ? ಮುನಿಗಳಿಗೆ ಕೇವಲ ಸಂಜ್ವಲನ ಕಷಾಯ ಇದೆ. ಮತ್ತೆ ಸಂಜ್ವಲನ ಕಷಾಯಕ್ಕೆ ಉದಾಹರಣೆ ಏನ್ ಕೊಟ್ಟಿದ್ರು? ಉದಾಹರಣೆ ಕೂಡ ನೆನಪಿಟ್ಕೊಳ್ಳೋದು. ಉದಾಹರಣೆ ಏನ್ ಕೊಟ್ಟಿದ್ರು? ನೀರಿನ ಮೇಲೆ ಎಳೆಯುವಂತಹ ಗೆರೆಯಂತೆ. ನೀರಿನ ಮೇಲೆ ಗೆರೆ ಎಳಿತೀವಲ್ಲ, ನೀರಿನ ಮೇಲೆ ಎಳೆಯೋ ಗೆರೆ ಎಷ್ಟು ಕಾಲದವರೆಗೆ ಉಳಿಯುತ್ತೆ? ಎಷ್ಟು ಸಮಯದವರೆಗೆ ಉಳಿಯುತ್ತೆ? ತಕ್ಷಣ ಖಾಲಿ ಆಗುತ್ತೆ. ಈ ಕಡೆ ಎಳೆದಿಲ್ಲ, ಆ ಕಡೆ ಮುಚ್ಚಿಬಿಡುತ್ತೆ. ನಿಮಗೆ ಗೆರೆ ಎಳೆದಿರೋದೇ ಕಾಣಿಸೋದಿಲ್ಲ. ಹಾಗೇನೆ ಆಚಾರ್ಯ ಉಪಾಧ್ಯಾಯ ಸಾಧು ಪರಮೇಷ್ಠಿಗಳ ಜೀವನದಲ್ಲೂ ಕೂಡ ಕ್ರೋಧಮಾನ್ ಮಾಯಾ ಲೋಭಗಳಿದೆ. ಆದ್ರೆ ಎಂತ ಕ್ರೋಧಮಾನ್ ಮಾಯಾ ಲೋಭಗಳಿದೆ? ಅನಂತಾನುಬಂಧಿ ಕ್ರೋಧಮಾನ್ ಮಾಯಾ ಲೋಭಗಳಿದೆ. ಸಂಜ್ವಲನ ಕ್ರೋಧಮಾನ್ ಮಾಯಾ ಲೋಭಗಳಿದೆ. ಸಂಜ್ವಲನ ಕ್ರೋಧಮಾನ್ ಮಾಯಾ ಲೋಭಗಳಂದ್ರೆ ಏನು? ಈ ಕ್ರೋಧ ಉತ್ಪನ್ನ ಆಗ್ತಾ ಇದೆ, ಆದ್ರೆ ತತ್ಕಾಲ ನಷ್ಟ ಆಗ್ಬಿಡುತ್ತೆ. ಅಧಿಕ ಸಮಯದವರೆಗೆ ಉಳಿಯೋದಿಲ್ಲ ಅದು. ತತ್ಕ್ಷಣ ಕ್ರೋಧದ ಪರಿಣಾಮ ಬಂತು, ಅದು ಕಾಣಿಸೋದು ಇಲ್ಲ. ಪ್ರಕಟ ಆಗೋದು ದೂರ ಉಳಿತು. ಅದು ಕ್ಷಣ ಮಾತ್ರ ಕಾಲದಲ್ಲಿ ಇರೋದು ಇಲ್ಲ, ಮಾಯ ಹೋಗ್ಬಿಡುತ್ತೆ. ಅಂತಹ ಅಲ್ಪ ಕಷಾಯ ಇರೋದ್ರಿಂದ ಮುನಿಗಳಿಗೆ ಏನಂತ ಹೇಳಿದ್ರು? ನಿಮ್ಮೋಹ. ನಿಮ್ಮೋಹ ಅಂದ್ರೆ ನಿರ್ಮೋಹಿ ಇದ್ದಾರೆ. ನಿಜವಾಗಿ ಆಚಾರ್ಯ ಉಪಾಧ್ಯಾಯ ಸಾಧುಗಳಿಗೆ ಯಾವ ವಸ್ತುಗಳ ಮೇಲೆ, ಯಾವ ವ್ಯಕ್ತಿಗಳ ಮೇಲೆ ಮೋಹ ಇರ್ಬೋದು? ವಿಚಾರ ಮಾಡ್ತೀವಿ ನಾವು. ಯಾವುದ್ರ ಮೇಲೆ ಮೋಹ ಇರ್ಬೋದು ಅವ್ರಿಗೆ? ಸಮಸ್ತ ಸಂಸಾರವನ್ನ ತ್ಯಾಗ ಮಾಡಿದ್ದಾರೆ, ಸಮಸ್ತ ಪರಿಗ್ರಹವನ್ನ ತ್ಯಾಗ ಮಾಡಿದ್ದಾರೆ. ಯಾವುದೇ ರೀತಿಯಾದ ಪರಿಗ್ರಹಗಳಲ್ಲಿ ರಾಗಭಾವ ಮೋಹಭಾವ ಇಲ್ಲ. ಯಾವುದೇ ವ್ಯಕ್ತಿಯಲ್ಲಿ ರಾಗಭಾವ ಮೋಹಭಾವ ಇಲ್ಲ. ಇನ್ನು ಯಾವುದ್ರ ಮೇಲೆ ಮೋಹರಾಗದ್ವೇಷ ಇರ್ಲಿಕ್ಕೆ ಸಾಧ್ಯ ಇದೆ? ಸ್ವಂತ ತಮ್ಮ ಶರೀರದ ಮೇಲೂ ಮೋಹಭಾವ ಇಲ್ಲ. ಹಾಗಾಗಿ ಮೋಹ ಆಗೋ ಪ್ರಶ್ನೆನೇ ಬರೋದಿಲ್ಲ. ಆದ್ರೆ ಯಾವ ಅಜ್ಞಾನಿ ಇದ್ದಾನೆ, ಅಜ್ಞಾನಪೂರ್ವಕವಾಗಿ ಒಂದು ವೇಳೆ ದೀಕ್ಷೆಯನ್ನ ತಗೊಂಡಿದ್ದೆ ಆದರೆ ಆ ಜೀವಕ್ಕೆ ಎಲ್ಲಾ ರೀತಿಯಾದ ಮೋಹಗಳು ಯಥಾವತ್ತಾಗಿ ವಿದ್ಯಮಾನ ಇರ್ತವೆ. ಎಲ್ಲಾ ಮೋಹಗಳು ಇರುತ್ತೆ. ಯಾರಿಗೆ? ಯಾವ ಜೀವ ಅಜ್ಞಾನದಲ್ಲಿ ದೀಕ್ಷೆ ತಗೊಂಡಿದ್ದಾನೆ, ಯಾರಲ್ಲಿ ಅನಂತಾನುಬಂಧಿ ಪ್ರತ್ಯಾಖ್ಯಾನಗಳು ದೂರ ಆಗಿಲ್ಲ, ಅಂತಹ ಜೀವಕ್ಕೆ ಎಲ್ಲಾ ರೀತಿಯಾದ ಮೋಹದ ಉದಯ ಇರುತ್ತೆ. ಸಂಸಾರವನ್ನ ಬಿಟ್ಟು ಬಂದಿದ್ದಾನೆ. ಸಂಸಾರವನ್ನ ಬಿಟ್ಟು ಬಂದು ಏನ್ ಮಾಡಿದ್ದಾನೆ? ದೀಕ್ಷೆಯನ್ನ ತಗೊಂಡಿದ್ದಾನೆ. ಎಲ್ಲ ಮನೆ ಇತ್ಯಾದಿಗಳನ್ನ ತ್ಯಾಗ ಮಾಡಿ ದೀಕ್ಷೆ ತಗೊಂಡ್ಬಿಟ್ಟು, ದೀಕ್ಷೆ ತಗೊಂಡು ಯಾವ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾನೆ ಆ ಜಾಗದಲ್ಲೇ ಮೋಹ ಮಾಡ್ತಾನೆ. ಇದು ನಂದು ಅಂತಾನೆ. ಬೋಲು ದೀಕ್ಷೆ ತಗೊಂಡಿರೋ ಜೀವ. ಅದು ಕಥೆ ನಾವು ಕೇಳಿರ್ತೀವಲ್ಲ. ಹಿಮಾಲಯದಲ್ಲಿ
ಋಷಿ ಮುನಿಗಳು ತಪಸ್ ಮಾಡ್ಲಿಕ್ಕೆ ಹೋಗ್ತಾರೆ ಏನ, ನಮ್ಮ ವೈದಿಕ ಪರಂಪರೆಗೆ ಅನುಸಾರವಾಗಿ. ಅಲ್ಲಿ ಒಬ್ಬ ವೈದಿಕ ಋಷಿ ಎಲ್ಲ ಸಂಸಾರವನ್ನೆಲ್ಲ ತ್ಯಾಗ ಮಾಡಿ ಹಿಮಾಲಯದಲ್ಲಿ ಹೋಗಿ ಅಲ್ಲಿ ಯಾವುದೋ ಒಂದು ಚಿಕ್ಕ ಊರಲ್ಲಿ ಹೋಗಿ ದೀಕ್ಷೆಯನ್ನ ತಗೊಂಡು ಧ್ಯಾನ ಮಾಡ್ತಿದ್ದ. ಅಲ್ಲೊಂದು ಮರ ಇತ್ತು, ಆ ಮರದ ಕೆಳಗಡೆ ದಿನ ಧ್ಯಾನವನ್ನ ಮಾಡ್ತಾ ಇದ್ದ. ಅವನು ಎಲ್ಲಾ ರೀತಿಯಾದಂತಹ ಪರಿಗ್ರಹವನ್ನ, ಎಲ್ಲಾ ಮೋಹವನ್ನ ನಾನು ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಆ ಋಷಿ ಅಲ್ಲಿ ಇರ್ತಿದ್ದ. ಆದ್ರೆ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಒಂದು ದಿನ ಏನಾಗುತ್ತೆ, ಇನ್ನೊಬ್ಬ ಬಂದು ಆ ಮರದ ಕೆಳಗಡೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಅವಾಗ ಈ ಋಷಿ ಬರ್ತಾನಲ್ಲ, ಪ್ರತಿದಿನ ಬರೋ ಹಾಗೆ ಬಂದ ಮೇಲೆ ನೋಡ್ತಾನೆ ಋಷಿ ಜಾಗದಲ್ಲಿ ಇನ್ಯಾರೋ ಕೂತಿದ್ದಾರೆ. ಅವಾಗ ಋಷಿ ಬಂದೆ ಹೇಳ್ತಾನೆ, ನೀನ್ ಯಾರು, ಇಲ್ಯಾಕೆ ಕೂತಿದೆ, ನೀನು ಇದು ನನ್ನ ಜಾಗ ಅಂತ ಹೇಳಿ. ವ್ಯಕ್ತಿ ಕೇಳ್ತಾನೆ, ನಿನ್ನ ಜಾಗ? ಯಾವ ಜಾಗನೂ ಬೇಡ, ಏನೂ ಬೇಡ ಅಂತ ಎಲ್ಲ ಬಿಟ್ಬಿಟ್ಟು ನೀನು ಬಂದಿದ್ದೆ, ಮತ್ ಇಲ್ಲಿ ಬಂದು ಏನ್ ಮಾಡ್ತಾ ಇದೀಯ ನೀನು? ಈ ಜಾಗದ ಮೇಲೆ ಮೋಹ ಮಾಡ್ತಾ ಇದೀಯ. ಎಂತ ವಿಚಿತ್ರ ಅವಸ್ಥೆ ಇದೆ. ಹಾಗಾದ್ರೆ ನಾವು ತ್ಯಾಗ ಮಾಡಿರೋ ಪ್ರಯೋಜನ ಸಿದ್ಧ ಇಲ್ಲ ಆಗ್ತಾ ಇದೆ. ಹಾಗೇನೆ ಮುನಿಗಳ ಸ್ವರೂಪದಲ್ಲಿ ಕುಂದ ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ನಿರ್ಮೋಹಿ, ಯಾವುದೇ ರೀತಿಯಾದ ಮೋಹಾದಿ ಕಷಾಯಗಳಿಲ್ಲದೆ ಇರೋದ್ರಿಂದ ಆ ಯಾವ ಮುನಿಯ ಜೀವನ ಇದೆ ಅದು ಸಾರ್ಥಕವಾಗುತ್ತೆ ಅನ್ನೋದನ್ನ ಈ ಮೂಲಕ ಕುಂದ ಸ್ವಾಮಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನೇನು ವಿಶೇಷ ವಿಚಾರಗಳಿದೆ ಹೇಳ್ತಾರೆ. ಪರಸಂಯಮಿ ಮಹಾಪುರುಷ ತ್ರಿಕಾಲ ನಿರಾವರಣ ನಿರಂಜನ ಪರಮ ಪಂಚನ ಭಾವದ ಭಾವನೆಗಳಲ್ಲಿ ಪರಿಣಮಿತನಾಗುವುದರಿಂದ ಸಮಸ್ತ ಬಾಹ್ಯ ವ್ಯಾಪಾರಗಳಿಂದ ವಿಮುಕ್ತರಿದ್ದಾರೆ. ಅಂದ್ರೆ ಟೀಕೆಯಲ್ಲಿ ಕೆಲವು ವಿಶೇಷ ವಿಚಾರಗಳಿದೆ, ಆದ್ರೆ ಅವುಗಳನ್ನು ಚರ್ಚೆ ಮಾಡ್ತಕ್ಕಂತಹ ಇದಕ್ಕೆ ನಾನು ಹೋಗೋದಿಲ್ಲ. ಯಾಕಂದ್ರೆ ಟೀಕೆಯನ್ನು ನಮಗೆ ಮುಗಿಸ್ಲಿಕ್ಕೆ ತುಂಬಾ ಸಮಯ ಬೇಕು, ಹಾಗೂ ವಿಷಯಗಳು ಕೂಡ ಸೂಕ್ಷ್ಮ ಇದೆ. ಇದನ್ನ ಬಿಟ್ಟಂತೆ ಯಾವ ಆಚಾರ್ಯ ಉಪಾಧ್ಯಾಯ ಸಾಧುಗಳಿದ್ದಾರೆ ಇವರೆಲ್ಲರಿಗೂ ಸಾಮಾನ್ಯವಾಗಿ 28 ಮೂಲಗುಣಗಳನ್ನು ಹೇಳಿದ್ರು. ಏನ, ಆಚಾರ್ಯರಿಗೂ ಉಪಾಧ್ಯಾಯರಿಗೂ ಸಾಧು ಪರಮೇಷ್ಠಿಗಳಿಗೂ 28 ಮೂಲಗುಣಗಳನ್ನು ಹೇಳಿದ್ರು. 28 ಮೂಲಗುಣಗಳಲ್ಲಿ ಎಲ್ಲಾ ಆಚಾರ್ಯ ಉಪಾಧ್ಯಾಯ ಸಾಧುಗಳಿಗೂ ಅದು ಸಮಾನವಾಗಿ ಅನ್ವಯಿಸುತ್ತೆ. ಕೇವಲ ಮುನಿಗಳಿಗೆ ಸಾಧು ಪರಮೇಷ್ಠಿಗೆ ಮಾತ್ರ ಅಲ್ಲ, ಆಚಾರ್ಯ ಉಪಾಧ್ಯಾಯ ಸಾಧು ಮೂರೂ ಪರಮೇಷ್ಠಿಗಳಿಗೆ 28 ಮೂಲಗುಣಗಳು ಅನಿವಾರ್ಯವಾಗಿ ಇರಬೇಕಾಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ 2 ಭಾಗವನ್ನು ಮಾಡ್ತಾರೆ ಮುನಿಗಳಲ್ಲಿ. ಒಂದು ದ್ರವ್ಯಲಿಂಗಿ, ಇನ್ನೊಂದು ಭಾವಲಿಂಗಿ. 2 ಪ್ರಕಾರದ ಮುನಿಗಳ ಭೇದ ಮಾಡ್ತಾರೆ. ದ್ರವ್ಯಲಿಂಗಿ ಮುನಿ ಅಂತ ಹೇಳಿದ್ರೆ ಯಾರು? ಇಬ್ರು ಮುನಿಗಳೇ. ದ್ರವ್ಯಲಿಂಗಿ ಮುನಿ ಅಂತ ಹೇಳಿದ್ರೆ ಯಾರ ಅಂತರಂಗದಲ್ಲಿ ಸಮ್ಯಕ್ತ್ವದ ಪ್ರಾಪ್ತಿಯಾಗಿಲ್ಲ, ಅಥವಾ 3 ಕಷಾಯಗಳ ಅಭಾವ ಆಗಿಲ್ಲ, ಅನಂತ ಅನುಬಂಧಿ ಅಪ್ರತ್ಯಾಖ್ಯಾನ ಪ್ರತ್ಯಾಖ್ಯಾನದ ಅಭಾವ ಆಗಿಲ್ಲ, ಆದ್ರೆ ಹೊರಗಡೆಗೆ ಜಿನದೀಕ್ಷೆಯನ್ನ ತಗೊಂಡಿದ್ದಾರೆ, ಮತ್ತೆ ಅತ್ಯಂತ ನಿರತಿಚಾರವಾಗಿ 28 ಮೂಲಗುಣಗಳನ್ನ ಪಾಲಿಸ್ತಾ ಇದ್ದಾರೆ. ಅಂತಹ ಮುನಿಗಳಿಗೆ ನಾವು ದ್ರವ್ಯಲಿಂಗಿ ಮುನಿ ಅಂತ ಕರೀತೇವೆ. ದ್ರವ್ಯಲಿಂಗಿ ಮುನಿಗಳು ವಂದನಿಗೆ ಪೂಜಲಿಕ್ಕೆ ಯೋಗ್ಯ ಇದ್ದಾರೆ, ಅವರನ್ನು ನಾವು ಅದೇ ರೀತಿಯಾಗಿ ಪೂಜಿಸಬಹುದಿದೆ. ಆದ್ರೆ ದ್ರವ್ಯಲಿಂಗಿ ಮುನಿ ಸ್ವರೂಪ ಏನಿದೆ, ಅಂತರಂಗದಲ್ಲಿ 3 ಕಷಾಯಗಳ ಅಭಾವ ಆಗಿಲ್ಲ, ಆದ್ರೆ ಹೊರಗಡೆಗೆ ದಿಗಂಬರ ದೀಕ್ಷೆಯನ್ನ ಪಡೆದು 28 ಮೂಲಗುಣಗಳನ್ನ ನಿರತಿಚಾರವಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಬ್ಬರು ಮುನಿ ಯಾರ ಬಹಿರಂಗದಲ್ಲಿ 28 ಮೂಲಗುಣಗಳು ನಿರತಿಚಾರವಾಗಿ ಪಾಲನೆ ಆಗ್ತಾ ಇದೆ, ಜೊತೆಗೆ ಅಂತರಂಗದಲ್ಲಿ 3 ಕಷಾಯ ಚೌಕಡಿಗಳ ಅಭಾವ ಆಗಿದೆ. ಯಾರ ಜೀವನದಲ್ಲಿ 3 ಕಷಾಯ ಚೌಕಡಿಗಳ ಅಭಾವ ಆಗಿದೆ, ಅವರ ಜೀವನದಲ್ಲಂತೂ ನಿಯಮದಿಂದ 28 ಮೂಲಗುಣಗಳ ಪಾಲನೆ ಸಹಜವಾಗಿಯೇ ಇರುತ್ತೆ.
ಏನು ಬಲಪೂರ್ವಕವಾಗಿ ಫೋರ್ಸ್ಫುಲ್ಲಿ ಮೂಲಗುಣಗಳ ಪಾಲನೆ ಮಾಡೋದಿಲ್ಲ. ಸಹಜವಾಗಿಯೇ ನಾವು ಸ್ವಾಧ್ಯಾಯ ಮಾಡಿ ನಮಗೆ ಗೊತ್ತಾದ ಮೇಲೆ ಸ್ಥಾವರ ಜೀವಿಗಳಿದೆ ಅಂತ ನಾವು ಕೂತ್ಕೊಳ್ಳುವಾಗ, ಎದ್ದೇಳುವಾಗ, ನಡೆದಾಡುವಾಗ ಪ್ರತಿಯೊಂದು ಸಮಯದಲ್ಲೂ ಜಾಗೃತೆ ವಹಿಸ್ತೀವಲ್ಲ. ಪ್ರತಿ ಸಲ ಯೋಚನೆ ಮಾಡಿ ವಹಿಸ್ತೀವೇನು? ಇಲ್ಲ. ಆದ್ರೂ ಕೂತ್ಕೊಳ್ಳೋವಾಗ, ಮಾಡೋವಾಗ ನೋಡ್ಕೊಂಡು ಮಾಡ್ತೇವೆ ಸಹಜವಾಗಿ. ಮುನಿ ಜೀವನ ಅಂತೂ ಇನ್ನಷ್ಟು ಸಂವೇದನಶೀಲ ಇದೆ. ಹಾಗಾಗಿ ಅವರ ಜೀವನದಲ್ಲಿನ 28 ಮೂಲಗುಣಗಳು ಸಹಜವಾಗಿಯೇ ಪಾಲನೆ ಆಗುತ್ತವೆ. ಅದನ್ನೇನು ಅವರು ಪಾಲನೆ ಮಾಡೋದಿಲ್ಲ. ಆದ್ರೆ ಅಂತರಂಗದಲ್ಲಿ 3 ಕಷಾಯಗಳ ಅಭಾವ ಇದ್ರೆ ಅವರಿಗೆ ನಾವೇನಂತೀವಿ? ಅವರಿಗೆ ವಾಸ್ತವಿಕವಾಗಿ ನಾವು ಭಾವಲಿಂಗಿ ಮುನಿ ಅಂತ ಕರಿತೇವೆ. ಭಾವಲಿಂಗಿ ಅಂತ ಹೇಳಿದ್ರೆ 28 ಮೂಲಗುಣಗಳು ಇದೆ, ಜೊತೆಗೆ ಅಂತರಂಗದಲ್ಲಿ 3 ಕಷಾಯಗಳ ಅಭಾವ ಇದೆ. ದ್ರವ್ಯಲಿಂಗ ಅಂದ್ರೆ 3 ಕಷಾಯಗಳ ಅಭಾವ ಇಲ್ಲ, ಆದ್ರೆ ಬಹಿರಂಗದಲ್ಲಿ 28 ಮೂಲಗುಣಗಳ ನಿರತಿಚಾರ ಪಾಲನೆ ಇದೆ. ಈ ಇಬ್ಬರು ಮುನಿಗಳಿದ್ದಾರೆ. ಇನ್ನೊಬ್ಬರು ಮುನಿಗಳಿಗೆ ನಾವಂತೇವೆ 28 ಮೂಲಗುಣಗಳ ನಿರತಿಚಾರ ಪಾಲನೆ ಎಲ್ಲಿ ಇಲ್ಲ, ಅವರಿಗೆ ನಾವು ವಾಸ್ತವಿಕವಾಗಿ ಮುನಿ ಅಂತ ಕರೆಯೋದಿಲ್ಲ. ಅಲ್ಲಿ ಮುನಿ ಅವಸ್ಥೆ ಇಲ್ಲ. ಎಲ್ಲಿ 28 ಮೂಲಗುಣಗಳಲ್ಲಿ ಯಾವ ಒಂದು ಮೂಲಗುಣಗಳಲ್ಲೂ ಕೂಡ ಯಾವ ಒಂದು ಪಾಲನೆ ಕಂಡು ಬರೋದಿಲ್ಲ, ಆ ವಾಸ್ತವಿಕವಾದ ಸ್ವರೂಪ ಮುನಿ ಧರ್ಮ ಅಲ್ಲ, ಅದು ಮುನಿತ್ವ ಅಲ್ಲ. ಹಾಗಾಗಿ ಅವರನ್ನ ನಾವು ಮುನಿ ಅಂತ ಕರೆಯೋದಿಲ್ಲ, ಯಾಕಂದ್ರೆ ಅಲ್ಲಿ ಮೂಲಗುಣಗಳ ಪಾಲನೆ ಇಲ್ಲ. 28 ಮೂಲಗುಣಗಳ ಒಂದು ಚರ್ಚೆಯನ್ನ ಕೂಡ ನಾವು ಮಾಡೋದಿದೆ ಮುಂದಿನ ಸ್ವಾಧ್ಯಾಯದಲ್ಲಿ. 28 ಮೂಲಗುಣಗಳಲ್ಲಿ ಸ್ವಲ್ಪ ವಿಶೇಷವಾದ ವಿಚಾರಗಳನ್ನ ನಾವು ಈಗ ಚರ್ಚೆ ಮಾಡ್ತೇವೆ. ಇಂತಹ ಯಾವ ಸಾಧು ಪರಮೇಷ್ಠಿಗಳಿದ್ದಾರೆ, ಈ ಸಾಧು ಪರಮೇಷ್ಠಿಗಳು ಒಂದು ಸಲ ಆಚಾರ್ಯರಿಂದ ದೀಕ್ಷೆಯನ್ನು ತಗೊಂಡ ನಂತರ ನಿರಂತರವಾಗಿ ಈ ತರ ನಮ್ಮ ರತ್ನಗಂಡ ಶಾವಕಾಚಾರದಲ್ಲಿ ಬರುತ್ತಲ್ಲ, ವಿಷಯಾಶಾ ವಶಾತೀತೋ ನಿರಾರಂಭೋ ಪರಿಗ್ರಹ ಜ್ಞಾನಧ್ಯಾನ ತಪೋರಕ್ತ ತಪಸ್ವಿ ಸ ಪ್ರಶಸ್ಯತೆ. ವಿಷಯಾಶಾ ವಶಾತೀತೋ ನಿರಾರಂಭೋ ಪರಿಗ್ರಹ, ಅದೇ ರೀತಿಯಾಗಿದೆ ಇಲ್ಲಿ ಗಾಥೆ ಕೂಡ. ಸಮಸ್ತ ಪಂಚೇಂದ್ರಿಯ ವಿಷಯಗಳಿಂದ ದೂರ ಇರುವಂಥವರು, ಆರಂಭ ಪರಿಗ್ರಹಗಳಿಂದ ದೂರ ಇರುವಂಥವರು, ಜ್ಞಾನ ಮತ್ತು ಧ್ಯಾನದಲ್ಲಿ ಸದಾ ನಿರತರಾಗಿರುವಂಥವರು ವಾಸ್ತವಿಕವಾಗಿ ಸಾಧು ಪರಮೇಷ್ಠಿಗಳಿದ್ದಾರೆ. ಈ ಸಾಧು ಪರಮೇಷ್ಠಿಗಳು ಆಚಾರ್ಯರಿಂದ ದೀಕ್ಷೆಯನ್ನ ತಗೋತಾರೆ. ಅದು ಕೂಡ ಅಷ್ಟೇ ಮಹತ್ವಪೂರ್ಣ ಇದೆ. ಪಂಚಮ ಕಾಲದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಸಮಯದಲ್ಲೂ ಕೂಡ ಮುನಿಗಳು ಆಚಾರ್ಯರಿಂದ ದೀಕ್ಷೆಯನ್ನ ಪಡೀತಾರೆ. ಸ್ವಯಂ ಮುನಿಗಳು ತಮ್ಮಷ್ಟಕ್ಕೆ ತಾವೇ ದೀಕ್ಷೆಯನ್ನ ಪಡೆಯೋದಿಲ್ಲ. ಸ್ವಯಂ ತಮ್ಮಷ್ಟಕ್ಕೆ ತಾವು ದೀಕ್ಷೆಯನ್ನ ಕೇವಲ ತೀರ್ಥಂಕರ ಮುನಿಗಳು ಮಾತ್ರ ತಗೋತಾರೆ. ತೀರ್ಥಂಕರ ಮುನಿಗಳು ಪಂಚಮುಷ್ಟಿ ಕೇಶಲೋಂಚನವನ್ನ ಮಾಡಿಕೊಂಡು ಎರಡು ರೀತಿ ಉಲ್ಲೇಖ ಬರುತ್ತೆ. ಕೆಲವೊಂದು ಕಡೆಗೆ ಓಂ ನಮೋ ಸಿದ್ಧಾಣಂ ಅಂತ ಹೇಳಿ ಒಂದು ದೀಕ್ಷೆಯನ್ನ ತಗೋತಾರೆ ಅಂತ ವರ್ಣನೆ ಬರುತ್ತೆ. ಇನ್ನೊಂದು ಕಡೆ ಬರೀ ನಮೋ ಸಿದ್ಧಾಣಂ ಅಂತ, ಯಾಕಂದ್ರೆ ಓಂ ಹೇಳಿದ್ರು ಕೂಡ ಪಂಚಪರಮೇಷ್ಠಿಗಳು ಬರ್ತಾರೆ. ಹಾಗಾಗಿ ತೀರ್ಥಂಕರ ಮುನಿಗಳು ಕೇವಲ ನಮೋ ಸಿದ್ಧಾಣಂ ಅಂತ ಹೇಳಿಬಿಟ್ಟು ದೀಕ್ಷೆಯನ್ನ ತಗೋತಾರೆ ಅನ್ನತಕ್ಕಂತಹ ಉಲ್ಲೇಖಗಳು ಬರುತ್ತೆ. ಹಾಗಾಗಿ ತೀರ್ಥಂಕರ ಮುನಿಗಳು ಮಾತ್ರ ಸ್ವಯಂ ದೀಕ್ಷಿತರಾಗುತ್ತಾರೆ. ನಾವು ಆದಿನಾಥ ಸ್ವಾಮಿಯ ಜೀವನ ಚರಿತ್ರೆಯನ್ನು ನೋಡಿದ್ವಲ್ಲ, ಸೊ ಆದಿನಾಥ ಸ್ವಾಮಿ ಸ್ವಯಂ ದೀಕ್ಷಿತರಾಗುತ್ತಾರೆ. ಆದ್ರೆ ಅನ್ಯ ಮುನಿಗಳು ಯಾರು ಕೂಡ ಸ್ವಯಂ ದೀಕ್ಷಿತರಾಗೋದಿಲ್ಲ. ಸ್ವಯಂ ದೀಕ್ಷಿತರಾಗ್ಲಿಕ್ಕೆ ಅವಕಾಶ ಇಲ್ಲ. ದೀಕ್ಷೆ ಆಚಾರ್ಯರೇ ಕೊಡ್ಬೇಕಾಗುತ್ತೆ. ಆ ಜೀವಿಯ ಪಾತ್ರತೆಯನ್ನ ನೋಡಿ, ಆ ಪಾತ್ರ ಸುಪಾತ್ರ ಜೀವದ ಸ್ವರೂಪವನ್ನ ನೋಡಿ ಆಮೇಲೆ ಅವರು ದೀಕ್ಷೆಯನ್ನ ಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ಮುನಿಧರ್ಮದ ನಿಂದನೆ ಆಗ್ಲಿಕ್ಕೆ ಶುರು ಆಗುತ್ತೆ. ಮುನಿಧರ್ಮದ ಯಾವ ಉತ್ಕೃಷ್ಟ ಸ್ವರೂಪ ಇದೆ, ಯಾವ ಒಂದು ಅತಿಶಯ ಇದೆ, ಅದೆಲ್ಲ ಹೊರಟೋಗ್ಬಿಡುತ್ತೆ ಮುನಿಧರ್ಮದ ನಿಂದನೆ ಆಗ್ಲಿಕ್ಕೆ ಶುರು ಆದ್ರೆ.
ಹಾಗಾಗಿ ಮುನಿಧರ್ಮದ ಸ್ವರೂಪ ಯಥಾವತ್ತಾಗಿ ಉಳಿಬೇಕಾದ್ರೆ ಅದರ ಯಾವ ಸ್ವರೂಪ ಇದೆ ಆಚಾರ್ಯ ಪರಮೇಷ್ಠಿ ಹತ್ರ ಹೋಗಿನೇ ನಾವು ದೀಕ್ಷೆಯನ್ನು ಪಡಿಬೇಕಾಗುತ್ತೆ. ಆದರೆ ತೀರ್ಥಂಕರ ಮುನಿಗಳು ಮಾತ್ರ ಒಬ್ಬರು ಅವರು ಎಲ್ಲ ರೀತಿಯಾಗಿ ಸ್ವಯಂ ದೀಕ್ಷಿತರಾಗಲಿಕ್ಕೆ ಅಧಿಕಾರವನ್ನ ಹೊಂದಿದ್ದಾರೆ ಅಥವಾ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹಾಗಾಗಿ ತೀರ್ಥಂಕರ ಮುನಿಗಳು ತಮ್ಮಷ್ಟಕ್ಕೆ ತಾವು ದೀಕ್ಷೆಯನ್ನು ಪಡಿಬಹುದಿದೆ. ಅನ್ಯ ಮುನಿಗಳ್ಯಾರು ಕೂಡ ತಮ್ಮಷ್ಟಕ್ಕೆ ತಾವು ದೀಕ್ಷೆಯನ್ನು ಪಡೆಯುವಾಗಿ ಇಲ್ಲ ಅನ್ನೋದು ಸಾಧು ಪರಮೇಷ್ಠಿಗಳ ಸ್ವರೂಪ ಇದೆ. ಈ ರೀತಿಯಾಗಿ ಸಾಧು ಪರಮೇಷ್ಠಿಗಳ ಸ್ವರೂಪ ಇದೆ. ಹೀಗೆ ನಾವು 5 ಗಾಥೆಗಳಲ್ಲಿ ಅರ್ಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸಾಧು ಪರಮೇಷ್ಠಿಗಳ ಸ್ವರೂಪವನ್ನು ತಿಳಿದಿದ್ದೇವೆ. ಈ ಸ್ವರೂಪವನ್ನು ನಾವು ಯಥಾವತ್ತಾಗಿ ಇದೇ ರೀತಿಯಾಗಿ ತಿಳಿದು ಆ ಸ್ವರೂಪವನ್ನು ಪ್ರತಿದಿನ ನಮ್ಮ ಗಮನದಲ್ಲಿ ತಂದುಕೊಂಡು ನಾವು ವಿಚಾರಪೂರ್ವಕವಾಗಿ ನಮ್ಮ ಯಾವ ಭಾವನೆಗಳಿದೆ ಅವುಗಳನ್ನು ಭಾವಿಸಿದರೆ ಖಂಡಿತವಾಗಲೂ ಪಂಚಪರಮೇಷ್ಠಿಗಳ ಗುಣಗಳ ಸ್ಮರಣೆಯಿಂದ ಆತ್ಮನ ಧ್ಯಾನ ಆಗುವುದು ನಿಶ್ಚಿತ ಇದೆ. ಆ ರೀತಿಯಾದ ಸ್ಥಿತಿ ನಮಗೆ ದೊರೆಯಲಿ ಅನ್ನೋ ಉದ್ದೇಶದಿಂದ ಇವತ್ತಿನ ಸ್ವಾಧ್ಯಾಯವನ್ನು ನಾವು ಇಲ್ಲೇ ವಿರಾಮ ಮಾಡೋದಿದೆ. ನಾಳೆಯಿಂದ ನಾವು ಕೆಲವು ವಿಚಾರಗಳು ಆಲ್ರೆಡಿ ಆಗಿದೆ. ಇನ್ನೂ ಕೆಲವು ವಿಶೇಷ ವಿಚಾರಗಳನ್ನು ಆಚಾರಕ್ಕೆ ಸಂಬಂಧಪಟ್ಟಂತೆ ಶ್ರಾವಕನ ಮೂಲಗುಣಗಳಿಗೆ ಸಂಬಂಧಪಟ್ಟಂತೆ ಶ್ರಾವಕನ ಮೂಲಗುಣಗಳ ಚರ್ಚೆಯನ್ನು ನಾವು ನಾಳೆಯಿಂದ ಶುರು ಮಾಡೋದಿದೆ. ಪಂಚಪರಮೇಷ್ಠಿಗಳ ವಿಚಾರವನ್ನು ನಾವು ಇಲ್ಲಿಗೆ ವಿರಾಮ ಮಾಡಿ ಮುಂದಿನ ಸ್ವಾಧ್ಯಾಯದಲ್ಲಿ ಅಂದರೆ ಇನ್ನೂ ಸ್ವಲ್ಪ ದಿನಗಳಾದಮೇಲೆ ಮತ್ತೆ ಪುನಃ ಕೆಲವು ವಿಶೇಷ ವಿಚಾರಗಳನ್ನು ಪಂಚಪರಮೇಷ್ಠಿಗಳ ಬಗ್ಗೆ ಚರ್ಚೆ ಮಾಡೋದಿದೆ. ಈಗ ನಾಳೆಯಿಂದ ನಾವು ಶ್ರಾವಕನ ಅಷ್ಟಮೂಲಗುಣಗಳ ಬಗ್ಗೆ ಚರ್ಚೆ ಮಾಡೋದಿದೆ. ಇವತ್ತಿನ ಸ್ವಾಧ್ಯಾಯ ಇಲ್ಲಿ ವಿರಾಮ ಮಾಡೋದಿದೆ. ಜಿನ್ವಾನಿ ಸ್ತುತಿ.